ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನನ್ನ ಚಾನಲಿನ 2ನೇ ವಿಡಿಯೋ. ಆ್ಯಂಡ್ ಈ ವಿಡಿಯೋಲಿ ನಾನು ನಿಮಗೆ ತೋರ್ಸಕೊಟ್ಟಿರುವಂಥ ಕತೆ ಯಾವುದಪ್ಪ ಅಂತಂದರೆ, ತನ್ನ 21ನೇ ವಯಸ್ಸಿಗೆ ಸಾವಿನ ಜೊತೆ ಹೋರಾಡಿ ತನ್ನ ಆತ್ಮವಿಶ್ವಾಸದಿಂದ ಆ ಸಾವನ್ನೇ ಗೆದ್ದು ಬಂದಂಥ ಒಂದು ಹುಡುಗಿಯ ಕತೆ. ಅವರೇ ನಮ್ಮ ವಿದ್ಯಾಲಕ್ಷ್ಮಿ. ಇರುವುದರಲ್ಲೇ ಅಮೃತವನ್ನು ತಿನ್ನಿಸುವವಳು ಅಮ್ಮ, ಇರುವುದರಲ್ಲೇ ಅಂಬಾರಿಯನ್ನು ತೋರಿಸುವವನು ಅಪ್ಪ. ಅಪ್ಪನ ಹೆಗಲಿಗಿಂತ ಅಮ್ಮನ ಮಡಿಲಿಗಿಂತ ನೆಮ್ಮದಿ ಕೊಡೋ ಜಾಗ ಎಲ್ಲೂ ಇಲ್ಲ ಅಲ್ವಾ ಫ್ರೆಂಡ್ಸ್? ನಮಗೆ ಜನ್ಮ ನೀಡೋದು ನಮ್ಮ ಅಪ್ಪ ಅಮ್ಮನೇ. ಆದರೆ ಕಾಯಿಲೆ ಎಂಬ ರಾಕ್ಷಸ ನಕ್ಕಾಗ ಅವನ ಜೊತೆ ಹೋರಾಡಿ ನಮ್ಮ ಬದುಕಲ್ಲಿ ಮತ್ತೆ ನಗು ತಂದು ನಮಗೆ ಪುನರ್ಜನ್ಮ ನೀಡೋದು ಅಂದರೆ ಅದು ಡಾಕ್ಟರ್ಸ್. ನಮಗೆಲ್ಲ ಜನ್ಮ ಕೊಡೋ ತಂದೆ ತಾಯಿ ದೇವರು ಅಂತ ಅಂದಮೇಲೆ ನಮಗೆ ಪುನರ್ಜನ್ಮ ಕೊಡೋ ಡಾಕ್ಟರ್ಸ್ ಕೂಡ ದೇವ್ರಿಗೆ ಸಮಾನ. ಅಷ್ಟಿಲ್ಲದೆ ಹೇಳ್ತಾರ ದೊಡ್ಡವರು, ವೈದ್ಯೋ ನಾರಾಯಣ ಹರಿ ಅಂತ. ವಿದ್ಯಾ ಅವ್ರ ಲೈಫಲ್ಲಿ ಆಗಿದ್ದಾದರೂ ಏನು, ಇದನ್ನು ಅವರಿಂದನೇ ತಿಳ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಹಾಯ್ ವಿದ್ಯಾ ಅವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಮತ್ತು ನಿಮ್ಮ ಪರಿಚಯನ ನಮ್ಮ ವೀಕ್ಷಕರಿಗೆ ನೀವೇ ಮಾಡಿಕೊಡಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವಿದ್ಯಾಲಕ್ಷ್ಮಿ. ನನ್ನ ತಂದೆ ತಾಯಿ ಹೆಸರು ವೇಣುಗೋಪಾಲ್, ದಿವ್ಯಾಮೃತ. ನಾನು ಬ್ಯಾಂಗ್ಳೂರಲ್ಲೇ ಹುಟ್ಟಿದ್ದು ಬೆಳೆದಿದ್ದು ಎಲ್ಲ. ಮೊದಲು ಮುನೇಶ್ವರ ಬ್ಲಾಕ್ ಶ್ರೀನಗರ ಹತ್ರ ಇದ್ದೆ, ಇವಾಗ ರಾಜರಾಜೇಶ್ವರಿ ನಗರಲ್ಲಿ ಸ್ಟೇ ಮಾಡ್ತಾ ಇದ್ದೀನಿ. ಮತ್ತು ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಶನ್ ಏನು ವಿದ್ಯಾ ಅವರೇ? ನಾನು ಪ್ರೈಮರಿ ಸ್ಕೂಲೆಲ್ಲ ಓದಿದ್ದು ಮಾರ್ಟಿನ್ ಲೂಥರ್ ಸ್ಕೂಲ್ ಅಂತ ಗಿರಿನಗರಲ್ಲಿ. ಆಮೇಲೆ ನಾನು ಹೈಸ್ಕೂಲ್ಸ್ ಬಂದ್ಬಿಟ್ಟು ಭಾರತ್ ಮಾತಾ ಅಂತ ಹನುಮನಗರಲ್ಲಿ ಓದಿದ್ದು. ನಂತರ ನಾನು PUC ಬಂದ್ಬಿಟ್ಟು ಆನಂದರಾವ್ ಸರ್ಕಲಲ್ಲಿ SJRC ಕಾಲೇಜ್ ನಲ್ಲೇ ಓದಿದ್ದು. ನಾನು SJRC ಕಾಲೇಜಲ್ಲೇ ಓದಿದ್ದು, ಆದರೆ ಆನಂದರಾವ್ ಸರ್ಕಲ್ ಅಲ್ಲ, ರಾಜಾಜಿನಗರ್ ಬ್ರಾಂಚ್ ಇದೆಯಲ್ಲ, ಗ್ರೇಟ್ ವಿಮೆನ್ಸ್ ಕಾಲೇಜ್. ನೈಸ್. ನಾನು SJRC PU ಮಾಡಿದ್ಮೇಲೆ ನಂತರ ಲಾ ಅಲ್ಲೇ ಇಂಟಿಗ್ರೇಟೆಡ್ ಕೋರ್ಸ್ ತೊಗೊಂಡೆ 5 years. ಕಂಪ್ಲೀಟ್ 3 years ಕಂಪ್ಲೀಟ್ ಮಾಡಿದೆ. ಆಮೇಲೆ 4th year-ಅಲ್ಲಿ ನಂದು ಹೆಲ್ತ್ ಇಶ್ಯೂಸಿಂದ ಡಿಸ್ಕಂಟಿನ್ಯೂ ಮಾಡಿದೆ. ಯಾಕೆ ಡಿಸ್ಕಂಟಿನ್ಯೂ ಮಾಡಿದ್ರಿ ವಿದ್ಯಾ ಅವರೇ? ಅಂದರೆ ಅದೇ ಹೆಲ್ತ್ ಇಶ್ಯೂಸ್ ಅಂತ ಹೇಳಿದ್ನಲ್ಲ, ನನಗೆ ಆ್ಯಕ್ಚುಲಾಗಿ ಫಸ್ಟು ಸ್ವಲ್ಪ ಕಾಲಲ್ಲಿ ಕೈಯಲ್ಲೆಲ್ಲ ಪೇನ್ ಶುರು ಆಗ್ತಾ ಬಂತು. ಐ ವಾಸ್ ನಾಟ್ ಏಬಲ್ ಟು ಸಿಟ್ ಡೌನ್, ಕೆಳಗೆಲ್ಲ ಕೂತ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಆಯಿತು, ರಿಸ್ಟ್ರಿಕ್ಷನ್ಸ್ ಫೀಲ್ ಆಗ್ತಾ ಇತ್ತು. ಸೊ ದಟ್ ನನಗೆ ತುಂಬ ರಿಸ್ಟ್ರಿಕ್ಷನ್ಸ್ ಜಾಸ್ತಿ ಆದಾಗ ನನಗೆ ಎಕ್ಸಾಮ್ ಬರಲಿಕ್ಕೆ ಹೋದಾಗ ಒಂದ್ಸಲ ಐ ಫೆಲ್ ಡೌನ್, ಬಿದ್ದು ನನ್ನ ಹಲ್ ಕೂಡ ಕಟ್ಟಾಗಿತ್ತು ಆ್ಯಕ್ಚುಲಾಗಿ ಅವಾಗ. ಅದಾದ್ಮೇಲೆ ನಂಗೆ ಪ್ರಿನ್ಸಿಪಲೇ ಹೇಳಿದ್ರು, ಇದು ಒಂದ್ಸಲ ಡಿಸ್ಕಂಟಿನ್ಯೂ ಮಾಡಿ ಎಕ್ಸಾಮು, ಯು ಕ್ಯಾನ್ ಟೇಕ್ ಇಟ್ ನೆಕ್ಸ್ಟ್ ಟೈಮ್ ಅಂತ ಹೇಳಿದ್ರು. ಸೊ ದಟ್ ನಾನು ಡಿಸ್ಕಂಟಿನ್ಯೂ ಮಾಡಿದೆ. ಆ್ಯಂಡ್ ದೆನ್ ಐ ಗಾಟ್ ಟು ನೋ ಐ ಆಮ್ ಸಫರಿಂಗ್ ಫ್ರಮ್ ಸಮ್ ಡಿಸೀಸ್ ಅಂತ. ಸೊ ಅದು ಯಾವ ಥರ ಡಿಸೀಸ್ ಆ್ಯಕ್ಚುಲಿ? ಅಂದರೆ ಅದ್ರ ಸಿಂಪ್ಟಮ್ಸ್ ಯಾವ ಥರ ಗೊತ್ತಾಯ್ತು ನಿಮಗೆ? ನನಗೆ ಇನಿಷಿಯಲ್ ಆಗಿ ಏನಂದರೆ ಕಾಲಲ್ಲಿ ಕೈಯಲ್ಲಿ ತುಂಬ ಪೇನ್ ಶುರು ಆಯಿತು, ಥೈ ಮಸಲ್ಸ್, ಆರ್ಮ್ ಮಸಲ್ಸಲ್ಲಿ. ನಾನೆಲ್ಲ ಫಿಸಿಷಿಯನ್ ಆ್ಯಕ್ಚುಲಾಗಿ ನೋಡಿದೆ, ಹೋಗ್ಬಿಟ್ಟು ಎವ್ರಿಥಿಂಗ್ ವಾಸ್ ನಾರ್ಮಲ್ ಅಂತ, ಏನೂ ಚೇಂಜಸ್ ಏನೋ ತುಂಬ ಸೀರಿಯಸ್ ಅನ್ನೋ ಥರ ಯಾರೂ ಮೆನ್ಷನ್ ಮಾಡಲಿಲ್ಲ. ಅದಾದಮೇಲೆ ಅದು ಗ್ರ್ಯಾಜುಯಲಿ ಜಾಸ್ತಿ ಆಗ್ತಾ ಬಂತು ನನಗೆ. ಸೊ ಐ ಡಿಡ್ ನಾಟ್ ನೋ ವಾಟ್ ಟು ಡೂ. ಎಲ್ಲ ಥರ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸಿದ್ವಿ, ಬಟ್ ಎವ್ರಿಥಿಂಗ್ ವಾಸ್ ನಾರ್ಮಲ್, ಆಲ್ ಬ್ಲಡ್ ಟೆಸ್ಟ್ ವಾಸ್ ನಾರ್ಮಲ್. ಅದಾದಮೇಲಿಂದ ಯಾವುದೋ ಒಂದು ಹಾಸ್ಪಿಟಲ್ ವಿಷಯ ಗೊತ್ತಾಯಿತು, ಅಲ್ಲಿ ಹೋಗಿಬಿಟ್ಟು ಜಯನಗರಲ್ಲಿ ಹೋಗಿಬಿಟ್ಟು ನನ್ನ ಸಿಮ್ಟಮ್ಸ್ ಹಿಂಗಿದೆ ಅಂತ ಹೇಳ್ಕೊಂಡ್ವಿ. ಅಷ್ಟರಲ್ಲಿ ಆಲ್ಮೋಸ್ಟ್ ನಾನು ತುಂಬ 90% ಡಿಪೆಂಡೆಂಟ್ ಆಗಿಬಿಟ್ಟಿದ್ದೆ ನನ್ನ ಪೇರೆಂಟ್ಸ್ ಮೇಲೆ. ನನಗೆ ಇದು ಓಡಾಡೋಕ್ಕಾಗ್ತಾ ಇರಲಿಲ್ಲ, ಆ್ಯಂಡ್ ಮಲ್ಕೊಂಡಾಗ ಒಂದು ಸೈಡಿಂದ ಇನ್ನೊಂದು ಸೈಡ್ ತಿರ್ಗೋಕ್ಕಾಗ್ತಾ ಇರಲಿಲ್ಲ, ಆ ಥರ ತುಂಬ ಡಿಪೆಂಡೆಂಟ್ ಆಗಿಬಿಟ್ಟಿದ್ದೆ. ಎವ್ರಿ ಡೇ ವಾಸ್ ಗೆಟಿಂಗ್ ತುಂಬ ವರ್ಸ್ಟ್ ಆಗ್ತಾ ಇತ್ತು. ಸೊ ದಟ್ ಅಲ್ಲಿ ಡಾಕ್ಟರ್ ಹತ್ರ ಹೋದಾಗ ಅವರು ನನ್ನ ಸಿಮ್ಟಮ್ಸ್ ನೋಡಿ ಮೇ ಬಿ ಇದು ಸ್ಕ್ಲಿರೋಸಿಸ್ ಅಥವಾ ಸ್ಕ್ಲಿರೋಡರ್ಮಾ ಅಂತ ಮೆನ್ಷನ್ ಮಾಡಿದ್ರು. ಇಟ್ಸ್ ಲೈಕ್ 1 in lakh ಡಿಸೀಸ್, ಆಟೋ ಇಮ್ಯೂನ್ ಡಿಸೀಸ್ ಅದು. ಅಂದರೆ ಅದು ಕ್ಯೂರಬಲ್ ಡಿಸೀಸ್ ಅಂತ ಅಲ್ಲ? ನೋ, ಇಟ್ಸ್ ನಾಟ್ ಕ್ಯೂರಬಲ್. ಆಸ್ ಪರ್ ಅಲೋಪತಿ ಡಾಕ್ಟರ್ ಅದಕ್ಕೆ ಮೆಡಿಕೇಶನ್ ಏನೂ ಇಲ್ಲ, ಇನ್ನು ಏನು ಮೆಡಿಕೇಶನ್ ಡಿಸ್ಕವರ್ ಮಾಡಿಲ್ಲ ಅಂತ ಅವ್ರು ಹೇಳ್ತಾರೆ. ಸೊ ಅವ್ರು ನನಗೆ ಮೇ ಬಿ ಇದಿರ್ಬೋದು, ಸೊ ನೀವು ಒಂದು ಸ್ಕಿನ್ ಬಯಾಪ್ಸಿ ಅಂತ ಟೆಸ್ಟ್ ಇದೆ, ಅದನ್ನು ಮಾಡಿ ನಿಮಗೆ ಗೊತ್ತಾಗುತ್ತೆ ಎಕ್ಸಾಕ್ಟಾಗಿ ಇದೇನಾ ಇಲ್ವಾ ಅಂತ ಹೇಳಿದ್ರು. ಸೊ ದಟ್ ನಾವು ಅದಾದಮೇಲೆ ಸ್ಕಿನ್ ಬಯಾಪ್ಸಿ ಅಂದರೆ ಒಂದು ಪಾರ್ಟ್ ಆಫ್ ದ ಸ್ಕಿನ್ ತೊಗೊಂಡ್ಬಿಟ್ಟು ಟೆಸ್ಟ್ ಮಾಡ್ತಾರೆ. ಅದನ್ನು ತೊಗೊಂಡು ಟೆಸ್ಟ್ ಮಾಡಿದಾಗ ನನಗೆ ಗೊತ್ತಾಯಿತು ಸ್ಕ್ಲಿರೋಡರ್ಮಾ ಅಂತ. ಸ್ಕ್ಲಿರೋಡರ್ಮಾ ಡರ್ಮಾ ಅಂದರೆ ಸ್ಕಿನ್, ಇಟ್ ಈಸ್ ರಿಲೇಟೆಡ್ ಟು ಸ್ಕಿನ್ ಅಂತ. ಸೊ ದೆನ್ ಹಿ ಟೋಲ್ಡ್ ಮೀ ಏನು ಮಾಡೋಕ್ಕಾಗಲ್ಲ, ಇದು ಫೇಟಲ್ ಡಿಸೀಸ್, ಜಸ್ಟ್ 3-4 years ಹಿಂಗೆ ಇರ್ತೀರಾ ಅಷ್ಟೇ, ಇದು ಏನು ಮಾಡೋಕ್ಕಾಗಲ್ಲ, ಫುಲ್ ಬಾಡಿ ಫುಲ್ ಸ್ಪ್ರೆಡ್ ಆದರೆ ದಟ್ಸ್ ಇಟ್ ಈಸ್ ಫೇಟಲ್, ಯು ಕಾಂಟ್ ಡೂ ಎನಿಥಿಂಗ್ ಅಂತ ಹೇಳಿದ್ರು. ಆ್ಯಂಡ್ ದೆನ್ ಇಸ್ ಲೈಕ್ ಓಕೆ ಫೈನ್, ಏನಾದರೂ ಅಲೋಪತಿಯಲ್ಲಿ ಮೆಡಿಕೇಶನ್ ಅಂತ ಕೊಡ್ತು ಅಂತಂದರೆ ನಿಮಗೆ ಪೇನ್ ರಿಲೀಫ್ಗೆ ಜಸ್ಟ್ ಸ್ಟಿರಾಯ್ಡ್ಸ್ ಕೊಡ್ತೀವಿ, ಅದು ಬಿಟ್ಟು ಬೇರೆ ಏನೂ ಮೆಡಿಕೇಶನ್ ಕೊಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಜಸ್ಟ್ ಇನ್ ಫ್ರಂಟ್ ಆಫ್ ಮೈ ಫೇಸ್ ಹಿ ಟೋಲ್ಡ್ ಮೀ ಲೈಕ್ ದಟ್.
ಅಂದರೆ ಆ ಥರ ಸಿಚುಯೇಷನ್ನ ನೀವು ಅವಾಗ ಹೇಗೆ ಫೇಸ್ ಮಾಡಿದ್ರಿ ವಿದ್ಯಾ ಅವರೇ? ಅಂದರೆ ನೀವು ಬೇರೆ ಯಾವ ಡಾಕ್ಟರ್ನು ಕನ್ಸಲ್ಟ್ ಮಾಡೋಕೆ ಆಮೇಲೆ ಟ್ರೈಯೇ ಮಾಡಲಿಲ್ವಾ? ಇಲ್ಲ, ನನಗೆ ಆ್ಯಕ್ಚುಲಾಗಿ ಟ್ರೈ ಮಾಡಿದೆ. ನನಗೆ ಆವಾಗ ಸ್ವಲ್ಪ ಓಕೆ ಫೈನ್, ಡಾಕ್ಟರ್ ನನ್ನ ಫೇಸ್ ಮುಂದೆನೇ ಹೇಳಿದಾಗ ಓಕೆ ಫೈನ್, ವಾಟ್ ಎವರ್ ಏನೇ ಹೇಳಿದ್ರು ಅಕ್ಸೆಪ್ಟೆನ್ಸ್ ಇಸ್ ದ ಫೈನಲ್ ಥಿಂಗ್ ಅಲ್ವಾ. ಐ ವಾಸ್ ಅಕ್ಸೆಪ್ಟೆಡ್, ಬಟ್ ಪೇರೆಂಟ್ಸ್ಗೆ ಲೈಕ್ ಬೇಜಾರಾಯಿತು ಆಬ್ವಿಯಸ್ಲಿ. ಆ್ಯಂಡ್ ದೆನ್ ಅಮ್ಮ ಬಂದ್ಬಿಟ್ಟು ಬ್ಯಾಂಗ್ಳೂರಲ್ಲಿ ರಾಮಕೃಷ್ಣ ಆಶ್ರಮ ಇದೆಯಲ್ವಾ, ಅಲ್ಲಿ ಶಿ ಇಸ್ ಡಿವೋಟಿ. ಆ್ಯಂಡ್ ಅಲ್ಲಿ ಒಬ್ರು ಸಾಧ್ವಿಜಿ ಚಂದ್ರಿಕಾ ಅಮ್ಮ ಅಂತ, ಅವ್ರ ಮೂಲಕ ನಮಗೆ ನನ್ನ ಡಾಕ್ಟರ್ ಕೃಷ್ಣ ಭಟ್ ಸಿಕ್ಕಿದ್ರು. ಹೋಮಿಯೋಪತಿ ಟ್ರೀಟ್ ಮಾಡ್ತಾರೆ ಅವರು. ಬೋತ್ ಹಸ್ಬೆಂಡ್ ಅಂಡ್ ವೈಫ್ ಇಬ್ರು ಡಾಕ್ಟರ್ಸ್, ಡಾಕ್ಟರ್ ಕೃಷ್ಣ ಭಟ್ ಅಂಡ್ ಡಾಕ್ಟರ್ ವಿದ್ಯಾ ಭಟ್ ಅಂತ, ನಾಗರಬಾವಿ ಸರ್ಕಲ್ ಅಲ್ಲಿ ಇದ್ದಾರೆ. ಅವ್ರು ಬಂದ್ಬಿಟ್ಟು ಅವ್ರ ಅಡ್ರೆಸ್ ಕೊಟ್ರು ಚಂದ್ರಿಕಾ ಅಮ್ಮ. ಸೊ ದಟ್ ನಾವು ಹೋಗಿ ಕನ್ಸಲ್ಟ್ ಮಾಡಿದ್ವಿ ಡಾಕ್ಟರ್ನ. ಅವ್ರು ಹೋದಾಗ ನನಗೆ ಫಸ್ಟ್ ನಂದೆಲ್ಲ ಏನಿದೆ ಪ್ರಾಬ್ಲಮ್ಸು, ಸಿಂಪ್ಟಮ್ಸು, ಟೆಸ್ಟ್ ರಿಪೋರ್ಟ್ಸ್ ಎಲ್ಲ ನೋಡ್ಕೊಂಡ್ರು. ಅದಾದ್ಮೇಲಿಂದ ಅವರು ಫಸ್ಟ್ ಹೇಳಿದ ಮಾತು ಇಷ್ಟೇ, ಅಲ್ಲಿ 100% ಕ್ಯೂರ್ ಯು, ನೀನು ಮೊದಲಿದ್ದಕ್ಕಿಂತ ಚೆನ್ನಾಗೇ ನಿನ್ನ ಹುಷಾರು ಮಾಡ್ಕೊಡ್ತೀನಿ ಅಂತ ಫಸ್ಟ್ ನನಗೆ ಕಾನ್ಫಿಡೆನ್ಸ್ ತುಂಬಿದ್ದೆ ಅವರು. ಅದಾದ್ಮೇಲಿಂದ ಅವ್ರು ಹೇಳಿದ್ದೇನೆಂದ್ರೆ, ಜಸ್ಟ್ ನೀನು ನಾನು ಕೊಡೋ ಮೆಡಿಕೇಶನ್ನ ಕಾನ್ಫಿಡೆಂಟಾಗೆ ಪಾಸಿಟಿವ್ ಆಗಿ ತಗೋ, ಆ್ಯಂಡ್ ದೆನ್ ಯು ಶುಡ್ ಗಿವ್ ಸಮ್ ಟೈಮ್, ಪೇಷನ್ಸ್ ಎಷ್ಟು ಜಾಸ್ತಿ ಇರುತ್ತೋ ಯು ವಿಲ್ ಕ್ಯೂರ್ ವೆರಿ ಫಾಸ್ಟ್ ಅಂತ ಹೇಳಿದ್ರು. ಐ ವಾಸ್ ಲೈಕ್ ಓಕೆ, ನನಗೆ ಅವ್ರ ಕಾನ್ಫಿಡೆನ್ಸ್ ಯಾವ ರೇಂಜಿಗೆ ತುಂಬಿದ್ರು ಅಂದರೆ ಐ ವಾಸ್ ಲೈಕ್ ದಿಸ್ ಇಸ್ ಎಂಡ್ ಆಫ್ ಮೈ ಲೈಫ್ ಅಂತ ಅನ್ಕೊಂಡಿದ್ದವಳು, ಇಲ್ಲ ಐ ಶುಡ್ ಫೈಟ್ ಬ್ಯಾಕ್ ಅಂತ ನನಗೆ ಫಸ್ಟ್ ಥಾಟ್ ಅವಾಗಲೇ ಬಂದಿದ್ದು ನಿಜವಾಗ್ಲೂ. ಅದಾದ್ಮೇಲೆ ನಾನು ಫುಲ್ ಕಾನ್ಫಿಡೆಂಟಲ್ಲಿ ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ಎಲ್ಲ ತೊಗೊಳಕ್ಕೆ ಶುರು ಮಾಡಿದೆ ಅವಾಗ. ಸೊ ದಟ್ ಸ್ಟಾರ್ಟೆಡ್ ವೆರಿ ಗುಡ್ ಆ್ಯಕ್ಚುಲಿ. ಸೊ ಡಾಕ್ಟರ್ ಕೃಷ್ಣ ಭಟ್ ಅವ್ರು ಸಿಕ್ಕಿದ್ಮೇಲೆ ನಿಮ್ಮ ಟ್ರೀಟ್ಮೆಂಟ್ ಯಾವ ಥರ ನಡೀತು ಆ್ಯಂಡ್ ನಿಮ್ಮ ಪೇರೆಂಟ್ಸ್ ಸಪೋರ್ಟ್ ಯಾವ ಥರ ಇತ್ತು ನಿಮಗೆ ಟ್ರೀಟ್ಮೆಂಟ್ ಟೈಮಲ್ಲಿ? ನನಗೆ ಟ್ರೀಟ್ಮೆಂಟ್ ಶುರು ಆಗಿದ್ದು ಜಾನ್ವರಿ 2018 ನಂಗೆ ಡಾಕ್ಟರ್ ಸಿಕ್ಕಿದ್ದು. ಅವಾಗ ನಾವು ಫಸ್ಟ್ ಟೈಮ್ ಹೋದಾಗ ಅವ್ರು ಇದೆ ಪೇಷಂಟ್ಸ್ ಅಂತ ಹೇಳಿದ್ರಲ್ವಾ, ನಂಗೆ ಫಸ್ಟ್ 3 months ಅವ್ರು ಮೆಡಿಕೇಶನ್ ಕೊಟ್ಟಾಗ ನಂಗೆ ಏನು ತುಂಬ ಚೇಂಜಸ್ ಇರಲಿಲ್ಲ. ಡೇ ಬೈ ಡೇ ಇನ್ನೂ ವರ್ಸ್ಟ್ ಆಗ್ತಾನೆ ಇತ್ತು. ಸೊ ನಾನು ಡಾಕ್ಟರ್ನ ಹೋಗಿ ಕೇಳಿದೆ, 3 months ಆದ್ರೂ ನನಗೇನು ಡಿಫ್ರೆನ್ಸ್ ಗೊತ್ತಾಗ್ತಾ ಇಲ್ಲ ಯಾಕೆ ಅಂತ ಅಂದ್ಬಿಟ್ಟು ನಾನು ಹೋಗ್ಬಿಟ್ಟು ಕ್ವೆಶನ್ ಮಾಡಿದೆ. ಸೊ ಹಿ ಟೋಲ್ಡ್ ಇಸ್ ಇದೇ ನಾನು ಹೇಳಿದ್ದು, ಯು ಶುಡ್ ಬಿ ಪೇಷಂಟ್, ಅದು ಫಸ್ಟು ಬಾಡಿಗೆ ಅಡಾಪ್ಟ್ ಆಗಬೇಕು ಮೆಡಿಸಿನ್, ಆಮೇಲೆ ಇಟ್ ಸ್ಟಾರ್ಟ್ ಸಪ್ರೆಸಿಂಗ್ ದ ಡಿಸೀಸ್ ಅಂತ ಹೇಳಿದ್ರು. ಅದಾದಮೇಲೆ ನನಗೆ ಮಾರ್ಚ್ ಆದಮೇಲೆ ಆ್ಯಕ್ಚುಲಾಗಿ ಸ್ವಲ್ಪ ಚೇಂಜಸ್ ಶುರು ಆಯಿತು. ನನಗೆ ಇನಿಷಿಯಲ್ ಸ್ಟೇಜಲ್ಲಿ ಡಾಕ್ಟರ್ ಹತ್ರ ಹೋದಾಗ ಐ ವಾಸ್ ನಾಟ್ ಏಬಲ್ ಟು ಈಟ್ ಎನಿಥಿಂಗ್. ನನಗೆ ರೆಸ್ಪಿರೇಟರಿ ಸಿಸ್ಟಮ್ಗೆ, ಡೈಜೆಸ್ಟಿವ್ ಸಿಸ್ಟಮ್ಗೆ ಎಲ್ಲದಕ್ಕೂ ಸ್ಪ್ರೆಡ್ ಆಗಿತ್ತು ನನ್ನ ಡಿಸೀಸ್. ಸೊ ಊಟ ಮಾಡೋಕ್ಕಾಗ್ತಿರಲಿಲ್ಲ, ಓಡಾಡೋಕ್ಕಾಗ್ತಿರಲಿಲ್ಲ, 1-2 ಹೆಜ್ಜೆ ಇಟ್ಟರೆ ನಾನು ಬ್ರೆತ್ಲೆಸ್ ಆಗ್ತಾಯಿದ್ದೆ. ಬಟ್ ಆಫ್ಟರ್ 3 months ಲೈಕ್ ಮಾರ್ಚಲ್ಲಿ ನಾನು ಫಾರ್ ದ ಫಸ್ಟ್ ಟೈಮ್ ಸ್ವಲ್ಪ ಸಾಲಿಡ್ ಫುಡ್ ಅಂತ ತೊಗೊಳಕ್ಕೆ ಶುರು ಮಾಡಿದ್ದು ಆವಾಗ ನನಗೆ ಚೇಂಜಸ್ ತುಂಬ ಚೆನ್ನಾಗಿ ಗೊತ್ತಾಯಿತು. ಅದಾದಮೇಲೆ ಗ್ರ್ಯಾಜುಲಿ ವೆರಿ ಸ್ಲೋಲಿ ಬಟ್ ಐ ವಾಸ್ ಸೀಯಿಂಗ್ ದ ಡಿಫ್ರೆನ್ಸ್ ಡೇ ಬೈ ಡೇ. ತುಂಬ ಚೆನ್ನಾಗೆ ನನಗೆ ಪ್ರತಿಯೊಂದರಲ್ಲೂ ನಾನು ಓಡಾಡೋದು ಸ್ಪೀಡ್ ಆಗಿರ್ಬೋದು. ನಾನು ತುಂಬ ಬೆಡ್ ರಿಡನ್ ಆದಮೇಲೆ ನನಗೆ ಓಡಾಡೋಕ್ಕೆ ಕೂಡ ಆಗ್ತಿರಲಿಲ್ಲ, ತುಂಬ ಇಂಬ್ಯಾಲೆನ್ಸ್ ಆಗ್ತಿತ್ತು. ತುಂಬ ಸಲ ಬಿದ್ದಿದ್ದೀನಿ, ಕೈ ಫ್ರ್ಯಾಕ್ಚರ್ ಮಾಡ್ಕೊಂಡಿದ್ದೀನಿ, ಇಲ್ಲಿ ಸ್ಟಿಚ್ ಹಾಕ್ಸ್ಕೊಂಡಿದ್ದೀನಿ. ಆ್ಯಕ್ಚುಲಾಗಿ ತುಂಬ ಇಂಬ್ಯಾಲೆನ್ಸ್ ಆಗಿದೆ. ಅದು ಸ್ಟಿಚ್ ಆಗಿತ್ತು, ಬಿದ್ದಾಗ ಪೆಟ್ ಮಾಡ್ಕೊಂಡಿದ್ದೆ. ಸೊ ಅದಾದ್ಮೇಲಿಂದ ಡೇ ಬೈ ಡೇ ಮತ್ತೆ ಬ್ಯಾಲೆನ್ಸ್ ಎಲ್ಲ ಶುರು ಆಯಿತು. ನಾನು ಒಬ್ಬಳೇ ನಡೆಯೋಕ್ಕಾಗ್ತಿರಲಿಲ್ಲ, ಆಮೇಲಿಂದ ಒಬ್ಬಳೇ ನಡೆಯೋಕ್ಕೆ ಶುರು ಮಾಡಿದೆ. ಸೊ ಡೇ ಬೈ ಡೇ ರಿಕವರಿ ವಾಸ್ ಗೋಯಿಂಗ್ ಗುಡ್. ಆ್ಯಂಡ್ ಪೇರೆಂಟ್ಸ್ ಸಪೋರ್ಟ್ ಅಂತ ಬಂತು ಅಂದರೆ ಐ ಆಮ್ ಸೋ ಲಕ್ಕಿ ಆ್ಯಂಡ್ ಐ ಆಮ್ ಪ್ರೌಡ್ ಟು ಟೆಲ್ ದಟ್ ದೇ ಆರ್ ಮೈ ಪೇರೆಂಟ್ಸ್. ನಾನು ಇವತ್ತು ಈ ಥರ ಇದ್ದೀನಿ ಅಂತ ಅಂದರೆ ಅದು ಅವರಿಂದನೇ ಕಾರಣ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ದೇವರ್ ಲೈಕ್ ನಮ್ಮ ಅಪ್ಪ ಅಮ್ಮ ಇಬ್ರು ನನ್ನ ಪುಟ್ಟು ಮಗು ಥರ ಟ್ರೀಟ್ ಮಾಡಿದ್ದಾರೆ. ಜಸ್ಟ್ ನಾನು ನಡೆಯೋಕ್ಕಾಗ್ತಿರಲಿಲ್ಲ ಅಂತ ಹೇಳಿದಾಗ ಅಪ್ಪ ನನ್ನ ಕ್ಯಾರಿ ಮಾಡಿದ್ದಾರೆ, ಎತ್ಕೊಂಡು ಓಡಾಡಿದ್ದಾರೆ. ಆ್ಯಂಡ್ ಫಾರ್ ಎವ್ರಿಥಿಂಗ್ 100% ಐ ವಾಸ್ ಡಿಪೆಂಡೆಂಟ್. ಅಮ್ಮ ಎಲ್ಲ ಥರ ನನ್ನ ಡಿಪೆಂಡೆನ್ಸಿಯಲ್ಲಿ ಅಮ್ಮ ನನಗೆ 100% ಸಪೋರ್ಟ್ ಮಾಡಿದ್ದಾರೆ. ಬೋತ್ ಆಫ್ ದೆಮ್ ಆರ್ ಲೈಕ್ ಗಾಡ್ ಫಾರ್ ಮೀ ಅಂತ ಹೇಳ್ಬೋದು. ಐ ಆಮ್ ಜಸ್ಟ್ ಸೋ ಮಚ್ ಲಕ್ಕಿ ಟು ಹ್ಯಾವ್ ದೆಮ್. ಸೊ ಈ ಚಿಕ್ಕ ಏಜಲ್ಲೇ ನೀವು ತುಂಬಾ ಲೈಫಲ್ಲಿ ಮೆಂಟಲಿ ಆ್ಯಂಡ್ ಫಿಸಿಕಲಿ ತುಂಬಾ ಚಾಲೆಂಜಸ್ನ ಫೇಸ್ ಮಾಡಿದ್ದೀರಾ ಅನಿಸುತ್ತೆ ವಿದ್ಯವ್ರೆ. ಆ್ಯಂಡ್ ಆಲ್ ಓವರ್ ನಿಮ್ಮ ಜರ್ನಿಲಿ ನಿಮ್ಮ ತಂದೆ ತಾಯಿ ಸಪೋರ್ಟ್ ಕೂಡ ಅದೇ ಥರ ಇದೆ. ಆ್ಯಂಡ್ ಸೀರಿಯಸ್ಲಿ ವಿದ್ಯವ್ರೆ, ನಾನು ನಿಮ್ಮ ತಂದೆ ತಾಯಿನ ಖಂಡಿತ ಮೀಟ್ ಮಾಡಲೇಬೇಕು. ದಯವಿಟ್ಟು ಅವ್ರನ್ನ ಕರೆಸಿ ನಮ್ಮ ವೀಕ್ಷಕರಿಗೂ ಕೂಡ ಅವ್ರನ್ನ ಪರಿಚಯ ಮಾಡಿಸ್ಕೊಡ್ಬೇಕು. ಬಟ್ ನಾನು ಅಪ್ಪ ಅಮ್ಮನ ಬಗ್ಗೆ ಹೇಳ್ಬೇಕಂತ ಅಂದರೆ ದೇವ್ರು ಅಂತ ಹೇಳ್ತಾರಲ್ಲ, ಐ ಹ್ಯಾವಂಟ್ ಸೀನ್ ಎನಿ ಗಾಡ್ ಆ್ಯಂಡ್ ಆಲ್, ಬಟ್ ದೇವ್ರ ಸ್ವರೂಪದಲ್ಲಿ ನನಗೆ ಅಪ್ಪ ಅಮ್ಮ ಸಿಕ್ಕಿದ್ದಾರೆ. ಅಷ್ಟು ಸಪೋರ್ಟಿವ್ ಆಗಿ ನನ್ನ ಜೊತೆಗಿದ್ದು ನಾನು ಏನು ಫೈಟ್ ಮಾಡಿದ್ದೀನಿ ಅವರು ಅದನ್ನು ನನ್ನ ಜೊತೆಗೆ ಅಷ್ಟೇ ಈಕ್ವಲ್ ಕಾನ್ಫಿಡೆಂಟಲ್ಲಿ ಈಕ್ವಲ್ ಆಗಿ ಫೈಟ್ ಬ್ಯಾಕ್ ಮಾಡಿದ್ದಾರೆ. ಸೊ ನನ್ನ ಅಪ್ಪ ಅಮ್ಮನೇ ನನಗೆ ದೇವರು ಅಂತ ನಾನು ಹೇಳ್ಬೋದು ಖಂಡಿತ. ವಿಲ್ ಮೀಟ್ ದೆಮ್ ನಾವು. ನಮಸ್ತೆ ಅಂಕಲ್. ನಮಸ್ತೆ ಆಂಟಿ. ವಿದ್ಯಾ ಅವರು ಇಷ್ಟೊತ್ತವರೆಗೂ ನಿಮ್ಮಿಬ್ಬರ ಬಗ್ಗೆ ತುಂಬಾ ಹೇಳಿದ್ರು, ಕೇಳಿ ತುಂಬಾ ಖುಷಿ ಆಯಿತು. ಇನ್ಫ್ಯಾಕ್ಟ್ ಐ ಫೀಲ್ ಶಿ ಈಸ್ ಸೋ ಲಕ್ಕಿ ನಿಮ್ಮಂಥ ಅಪ್ಪ ಅಮ್ಮನ ಪಡೆಯೋದಕ್ಕೆ. ಆ್ಯಂಡ್ ಅವರ ತಂದೆ ತಾಯಿಯಾಗಿ ಅವ್ರ ಬಗ್ಗೆ ನೀವೇನು ಹೇಳೋದಕ್ಕೆ ಇಷ್ಟಪಡ್ತೀರಾ ಅಂಕ?
ಹೇಳಬೇಕು ಅಂತಂದರೆ ಅವಳು ಹೇಗೆ ಹೇಳ್ತಾಳೋ ಏನೋ ಅಪ್ಪ ಅಮ್ಮ ಅಂತಂದರೆ ಈ ಥರ ಇರಬೇಕು ಅಂತ, ಅದೇ ಥರದಲ್ಲಿ ಮಕ್ಕಳು ಅಂದ್ರೂ ಈ ಥರ ಇರಬೇಕು ಅಂತಲೇ ನಮಗೂ ಅನಿಸುತ್ತೆ. ಆ ಥರದಲ್ಲಿ ನಾವು ಕೂಡ ಲಕ್ಕಿ ಇಂಥ ಮಕ್ಕಳನ್ನ ಪಡೆಯೋದಕ್ಕೆ ಅಂತ ಮಾತ್ರ ಹೆಮ್ಮೆಯಿಂದ ಹೇಳ್ಕೊಬೋದು. ಇನ್ನುಳಿದಂತೆ ಅವಳೊಂಥರ ತುಂಬ ಸ್ಪೋರ್ಟಿವು ಮತ್ತು ಒಂಥರ ಛಲ ಜಾಸ್ತಿ ಇದೆ. ಅದರಲ್ಲೂ ಪರ್ಟಿಕ್ಯುಲರ್ಲಾಗಿ ಈ ಒಂದು ಕಾಯಿಲೆ ಸಮಾಚಾರದ ಹಂತ ತಲುಪಿದ ನಂತರ ಆ ಛಲ ಇನ್ನೂ ತುಂಬ ಜಾಗೃತ ಆಯಿತು ಅಂತ ಹೇಳ್ಬೋದು. ಸೊ ಆ ಥರದಲ್ಲಿ ಅವಳ ಎಲ್ಲ ಒಂದು ಅಚೀವ್ಮೆಂಟ್ಗೂ ಅವಳಲ್ಲಿರತಕ್ಕಂಥ ಒಂದು ಛಲ ದೃಢತೆ ಇದೇ ಕಾರಣ ಅಂತ ಹೇಳ್ಬೋದು. ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಆ್ಯಕ್ಚುಲಿ ಅವಳು ಜೂನಿಯರ್ ಸೀನಿಯರ್ ಡ್ಯಾನ್ಸ್ ಕೂಡ ಮುಗ್ದಿತ್ತು, ಭರತನಾಟ್ಯ ಎಲ್ಲ. ಅದೆಲ್ಲ ಭರತನಾಟ್ಯಂ ಕೂಡ ಕಲ್ತಿದ್ದಾರಾ? ಅದೆಲ್ಲ ಮುಗ್ದಿತ್ತು. 3 years ಕಂಪ್ಲೀಟ್ ಆಗಿತ್ತು. ಫುಲ್ ಬೆಡ್ ರಿಡನ್ ಆದ್ರು. ಆ ಅವಸ್ಥೆನ ಅದು ಇವಾಗ ಹೇಳ್ಕೊಳಕ್ಕೂ ಕಷ್ಟ ಆಗುತ್ತೆ. ಅಷ್ಟೊಂದು ಅನುಭವಿಸಿದ್ವಿ. ಆದರೆ ಅಷ್ಟಿದ್ರಲ್ಲೂ ಅವಳು ಎಲ್ಲೂ ಒಂಚೂರು ಅವಳು ಒಂದು ಇದನ್ನ ತಪ್ಪಿಸ್ಕೊಂಡಿಲ್ಲ, ಧೃತಿ ಕಿಟ್ಟಿಲ್ಲ ಎಲ್ಲೂ. ಮತ್ತೆ ನಮಗೆ ಸ್ವಲ್ಪ ದೇವಸ್ಥಾನ ದೇವರು ಆ ಥರದಲ್ಲಿ ತುಂಬಾ ನಂಬಿಕೆ. ಆ ಥರದಲ್ಲಿ ನನಗೆ ಏನಾದ್ರೂ ಇವತ್ತು ನನ್ನ ಮಗಳು ಉಳಿದಿದ್ದಾಳೆ ಅಂದರೆ ಆ ಭಗವಂತನ ಕೃಪೆ. ಮನೆ ದೇವರು ಆಂಜನೇಯ ಸ್ವಾಮಿ, ಲಕ್ಷ್ಮೀ ದೇವಿ. ನಾನು ತುಂಬ ನಂಬಿ ದೇವರು ನಮ್ಮನ್ನು ಕೈ ಬಿಡಲಿಲ್ಲ ಅಂತ ಮಾತ್ರ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ರಾಮಕೃಷ್ಣ ಆಶ್ರಮ, ನಾವು ಅಲ್ಲೆಲ್ಲ ವಾಲಂಟಿಯರ್ಸ್ ಆಗಿ ಕೆಲಸ ಮಾಡ್ತೀವಿ. ಅಲ್ಲಿ ರಾಮಕೃಷ್ಣ ಆಶ್ರಮದ್ದೇ ವಿವೇಕಾಂಶ ಅಂತೇಳಿ ಒಂದು ಸತ್ಸಂಗ ಗ್ರೂಪು, ಬಸವನಗುಡಿ ಅಲ್ಲಿದೆ. ಬಸವನಗುಡಿಲಿ ಇರೋದು. ಇದು ಸೀತಾ ಸರ್ಕಲ್ ವಿವೇಕಾಂಶ ಅಲ್ಲಿ. ಮತ್ತೆ ಚಂದ್ರಿಕಾಮ್ಮ ಅಂತೇಳಿ ಅವರು ನನ್ ತುಂಬಾ ಸಪೋರ್ಟಿವ್ ಆಗಿ, ಏನೂ ಆಗಲ್ಲ, ತಾಯಿ ಇದ್ದಾಳೆ, ಜಗನ್ಮಾತೆ ಶಾರದಾ ದೇವಿ ಇದ್ದಾರೆ, ಕಾಪಾಡ್ತಾರೆ ಅಂತೇಳಿ ನಮಗೆ ಒಂದು ಆಶ್ವಾಸನೆ ಕೊಟ್ಟು ಕೃಷ್ಣ ಭಟ್ ಹತ್ರ ಕಳಿಸಿದ್ರು. ಡಾಕ್ಟ್ರು ಕೂಡ ಅಷ್ಟೇ, ಒಂದು ಮಗು ತರ ಗಂಡ ಹೆಂಡತಿ ಇಬ್ರು ಅವಳನ್ನ ನೋಡ್ಕೊಂಡ್ರು. ಮತ್ತೆ ಪೂಜೆ ಪುನಸ್ಕಾರ ಯಾರು ಏನು ಹೇಳ್ತಾರೆ, ಇವ್ರಿಗೆ ಬಂದು ಹೇಳಿದ್ರೆ ಏನೋ ಅವಳಿಗೆ ಒಳ್ಳೇದಾದ್ರೆ ಸರಿ ಮಾಡು, ನಂಬಿಕೆನೋ ಬಿಡುತ್ತೋ ಇರುತ್ತೋ ಅದು ಅವ್ರಿಗೆ ಬಿಟ್ಟಿದ್ದು. ಆದರೆ ನಮ್ಮ ಅವತ್ತಿನ ಒಂದು ಸ್ಥಿತಿಗೆ ಯಾರು ಏನಿದ್ದಾರೆ ಅದೆಲ್ಲ ಮಾಡಿದ್ವಿ. ಇವತ್ತು ಉಳಿದಿದ್ದಾಳೆ ಅಂದರೆ ನನಗೆ ದೇವರ ಕೃಪೆ ಇಲ್ಲದೆ ಖಂಡಿತ ಅವಳು ಈ ಸ್ಥಿತಿಗೆ ಬರಕ್ಕೆ ಸಾಧ್ಯನೇ ಇಲ್ಲ. ಸೊ ಆ ಡಾಕ್ಟರೇ ಆಗಿರ್ಬೋದು, ಇಲ್ಲ ನಿಮ್ಮ ಫ್ರೆಂಡ್ ಯಾರು ಹೇಳಿದ್ರು ಅವರೇ ಆಗಿರ್ಬೋದು, ಮೋಸ್ಟ್ಲಿ ದೇವರ ರೂಪದಲ್ಲೇ ನಿಮಗೆ ಬಂದು ಹೆಲ್ಪ್ ಮಾಡಿದ್ದಾರೆ. ನನಗೆ ಶಾರದಾ ಮಾತೆ ಮೇಲೆ ತುಂಬಾ ನಂಬಿಕೆ. ಅಲ್ಲಿ ನನಗೊಂದು ಡಾಕ್ಟ್ರನ್ನ ಇನ್ಫಾರ್ಮ್ ಮಾಡಿದ್ ಕೂಡ ಅಲ್ಲಿಂದನೇ, ಆ ಬಂಡೆ ಮೇಲೆ ಕುತ್ಕೊಂಡೇನೆ ನನ್ನ ಚಂದ್ರಿಕಾಮ್ಮನ ಹತ್ರ ಹೋಗು ನಿನ್ಗೆ ಹೆಲ್ಪ್ ಆಗುತ್ತೆ ಅಂತ ಒಬ್ರು ಫೋನ್ ಮಾಡಿ ಹೇಳಿದ್ರು. ನಾ ಅಮ್ಮನ ಹತ್ರ ಹೋದೆ. ಅಮ್ಮ ಇವಳ್ದೊಂದು ಫೋಟೋ ನೋಡೇನೆ, ಅಯ್ಯೋ ಈ ಮಟ್ಟಕ್ಕಾಗಿದೆ ಅಂದ್ಬಿಟ್ಟು ಅಭಯ ಒಂದು ಹಾಸ್ಪಿಟ್ಲ್ ಕಳ್ಸಿದ್ರು. ಅಲ್ಲಿ ಇವಳು ಹೇಳಿದ್ಲಲ್ಲ ಅವಾಗಲೇ ಅದೇ ಸಮಸ್ಯೆ ಎಲ್ಲ ಹೇಳಿ ಉಳಿಯೋದೇ ಇಲ್ಲ ಅಂತ. ತಂದೆ ತಾಯಿ ಮುಂದೆ ಮಕ್ಳ ಬಗ್ಗೆ ಹಂಗೆ ಹೇಳಿದ್ರೆ ಹೆಂಗಿರುತ್ತೆ, ಅಷ್ಟು ಅನುಭವಿಸ್ಬಿಟ್ಟಿದ್ದೀವಿ ಆ ಸಂಕಟ. ಆಮೇಲೆ ಅವರೇ ಕರೆದು ಅಲ್ಲಿ ಆಶ್ರಮಕ್ಕೇನೆ ಸಮಾಧಾನ ಹೇಳಿ ನಮ್ಗೆ ಊಟ ಮಾಡಿಸಿ, ಅವಳಿಗೆ ಒಂದು ಲಿಕ್ವಿಡ್ ಊಟ ಮಾಡೋಕ್ಕಾಗ್ತಿಲ್ಲ, ಒಂದು ಮಿಲ್ಕ್ ಶೇಕೇನೋ ಕೊಡಿಸಿ ನಮ್ಮನ್ನ ಆ ದಿನಗಳನ್ನ ಈಗಲೂ ಮರಿಲಿಕ್ಕಾಗಲ್ಲ. ಎಷ್ಟು ಪೇಯ್ನ್ ಬಂದ್ಬಿಡ್ತಾ ಇತ್ತು, ಇಡೀ ಕಾಲು, ರಾತ್ರಿ ಪೂರ್ತಿ ನಿದ್ದೆ ಮಾಡ್ತಿರ್ಲಿಲ್ಲ. ಅವಾಗೆಲ್ಲ ಎಷ್ಟು ದೊಡ್ಡ ಮಗಳು ಇವಳು ನಾನು ಇವರು ಮೂವರು ಸೇರ್ಕೊಂಡು ಇಡೀ ರಾತ್ರಿ ಅವಳಿಗೆ ಸೇವೆ ಮಾಡ್ತಾ ಇದ್ವಿ. ಈ ಥರ ಸಿಚುಯೇಷನಲ್ಲಿ ಯಾರೇ ಆದ್ರೂ ಅಂದರೆ ಮೆಂಟಲಿ ತುಂಬ ವೀಕ್ ಆಗಿ ಹೋಗ್ತಾರೆ. ಬಟ್ ನೀವು ಈ ಸಿಚುಯೇಷನ್ನ ತುಂಬಾ ಸ್ಟ್ರಾಂಗ್ ಆಗಿ ಹ್ಯಾಂಡಲ್ ಮಾಡಿದ್ದೀರಾ. ಆ್ಯಂಡ್ ವಿದ್ಯಾವ್ರಿಗೆ ತುಂಬ ಸಪೋರ್ಟಿವ್ ಆಗಿ ನಿಂತಿದ್ದೀರಾ. ನಾನು ಇನ್ನೊಂದು ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೀನಿ, ನಿಮ್ಮ ಹತ್ರ ಹಂಚ್ಕೋಬೇಕು ಅನ್ನಿಸ್ತು. ಇಲ್ಲಿ ಅವಳು ಡಾಲರ್ ಹಾಕೊಂಡಿದ್ದಾಳಲ್ಲ ಆಂಜನೇಯ ಸ್ವಾಮಿದು, ನಾವೆಲ್ಲ ಒಂದ್ ಕಡೆ ಹೋಗಿದ್ದಾಗ ಅವರು ಒಂದು ಬೆಳ್ಳಿದು ಹೊಸದು ಡಾಲರ್ ಕೊಟ್ಟರು, ಇದನ್ನ ಹಾಕೊಳ್ಳಿ ಮನೆ ದೇವರು ಆಂಜನೇಯ ಸ್ವಾಮಿ ಅಂತೇಳಿ. ಅದನ್ನ ಹಾಕೊಂಡ್ಮೇಲೆ ಅವಳದು ಮುಖ ಫುಲ್ಲು ಡಾರ್ಕ್ ಆಗೋಗಿತ್ತು. ಫುಲ್ಲು ರಾತ್ರಿ ಇಷ್ಟಿದ್ರೆ ಇನ್ನ ಬೆಳಿಗ್ಗೆ ಹೇಳೋ ಅಷ್ಟ್ರಲ್ಲಿ ಇನ್ನೊಂದ್ ಕಡೆ ಎಲ್ಲೋ ಬ್ಲ್ಯಾಕ್ ಹೀಗೆ ಬಂದ್ಬಿಡ್ತಿತ್ತು. ಫುಲ್ಲು ಈ ಬೆಂಕಿ ಸುಟ್ಟೋಗಿರೋ ತರಕ್ಕೆ ಆಗ್ತಿತ್ತು, ಇಡೀ ಮುಖ ಆಗಿತ್ತು ನೀವು ಫೋಟೋದಲ್ಲಿ ನೋಡ್ದಂಗೆ. ಅದೇ ಥರನೇ ಇದರಲ್ಲಿ ಡಾಲರಲ್ಲಿ ಮುಖದಿಂದನೂ ಅವಳು ಹಾಕೊಂಬಂತ ಇದ್ದಂಗೆನೆ ಮತ್ತೆ ಅದು ಬ್ಲಾಕ್ ಆಗ್ತಾ ಬಂತು. ನಾವು ಫೋನ್ ಮಾಡಿ ಕೇಳಿದ್ವಿ ಕೊಟ್ಟವ್ರಿಗೆ, ಅದಕ್ಕೆ ಅವ್ರು ಅದೇನು ವಾಶ್ ಮಾಡಬೇಡಿ, ಅದು ಹಾಗೆ ಇರಲಿ, ಅವಳು ಕಷ್ಟನ ದೇವ್ರು ತಗೋತಿದ್ದಾರೆ ಅನ್ನೋ ಥರದಲ್ಲಿ ಹೇಳಿದ್ರು. ಏನಪ್ಪ ಹಿಂಗೆಲ್ಲ ಆಗುತ್ತಾ ಅಂತ ನಮ್ಗೂ ಒಂದ್ ಸ್ವಲ್ಪ ಒಂಥರ ಕಸ್ವಿಸಿ. ಅಂದ್ರೆ ಇವ್ರ ಫೇಸ್ ಅಲ್ಲಿ ಇದ್ದ ಡಾರ್ಕ್ನೆಸ್ ಡಾಲರ್ ಅಲ್ಲೂ ಹಾಗೇ ಬಂತು, ಮುಖದಿಂದ ಹಣೆಯಿಂದನೂ ಬಂತು ಆ ಡಾಲರ್ ಅಲ್ಲಿ ಆಂಜನೇಯ ಸ್ವಾಮಿದು. ಅದು ಬರ್ತಿದಂಗೆನೆ ಅವಳ ಮುಖದಲ್ಲಿ ಮತ್ತದ ಹಂಗೆ ಮೇಲೋಗ್ತಾ ಬಂತು, ಅದು ಆ ಡಾರ್ಕ್ನೆಸ್ ಕಡಿಮೆ ಆಗ್ತಾ ಬಂತು. ಹಂಗೆ ಅವಳ ಮುಖದಲ್ಲೂ ಕೂಡ ಕ್ಲಿಯರ್ ಆಗ್ತಾ ಬಂತು. ಸೊ ಅದ್ರಲ್ಲಿ ಯಾವ ತರ ಕ್ಲಿಯರ್ ಆಯ್ತು, ಇವ್ರಿಗೂ ಹಂಗೆ ಕ್ಲಿಯರ್ ಆಯ್ತು. ಸೇಮ್ ಟು ಸೇಮ್. ಅದ್ರಲ್ಲಿ ಹಣೆಲಿದ್ರೆ ಅವಳ ಹಣೆಲಿತ್ತು, ಕಣ್ಣ ಹತ್ರ ಕೆನ್ನೆ ಹತ್ರ ಇದ್ದಾಗ ಅದ್ರ ಕೆನ್ನೆ ಮೇಲಿತ್ತು.
ಅಯ್ಯಪ್ಪ ಹಿಂಗೆಲ್ಲ ಆಗುತ್ತಾ ಅಂತ ನಮ್ಗೂನು ತುಂಬಾ ಸೀರಿಯಸ್ಲಿ ಇದೊಂಥರ ಮಿರಾಕಲ್ ತರಾನೇ ಇದೆ. ನಾನು ಆ ಚೇಂಜಸ್ ಐಡೆಂಟಿಫೈ ಮಾಡಕ್ಕೋಸ್ಕರ ಅದರದ್ದು ಫೋಟೋಸ್ ಕೂಡ ತೆಗೆದುಕೊಂಡಿದ್ದೀನಿ. ಆ ತರದಲ್ಲಿ ಅದು ಕ್ಲಿಯರ್ ಆಗಿ ಈಗ ಡಾಲರ್ ಚೆನ್ನಾಗಿದೆ, ಅವಳ ಮುಖ ಕೂಡ ಕ್ಲಿಯರ್ ಆಗಿದೆ ಅಂತ ಹೇಳ್ಬೋದು. ಹೇಳಲಿಕ್ಕೆ ಹೋದ್ರೆ ನಮಗೆ ದೇವರದ ಒಂದು ದಯೆ ಜೊತೆಗೆ ನಮ್ಮೊಳಗಡೆನೆ ಮತ್ತು ಈವನ್ ವಿದ್ಯೆ ಒಳಗಡೆನೆ ಇರ್ತಕ್ಕಂಥ ಒಂದು ಏನೋ ಅವಳ ಸೆಲ್ಫ್ ಕಾನ್ಫಿಡೆನ್ಸ್ ಕೂಡ ಅಷ್ಟೇ ಒಂದು ಈ ಹಂತಕ್ಕೆ ತೊಗೊಂಬಂದಿದೆ ಅಂತ ಹೇಳ್ಬೋದು. ನಾನು ಇವಳನ್ನು ಆಸ್ಪತ್ರೆಗೆ, ಕ್ಲಿನಿಕ್ಗೆ ಮತ್ತೊಂದು ಇನ್ನೊಂದು ಕಡೆ ಕರ್ಕೊಂಡು ಹೋಗುವಾಗಲೆಲ್ಲ ಇವಳು ಬೇರೆ ಹುಡುಗರನ್ನ ನೋಡಿದಾಗ ಹೇಳೋಳು, ನಾನು ಹೆಚ್ಚು ಕಡಿಮೆ ತಿರುಗು ವಾಪಸ್ ಅದೇ ಹಂತಕ್ಕೆ ಬರ್ತೀನಾ ಅಂತನ್ನುವಾಗ ನನಗೊಂದು ಸ್ವಲ್ಪ ಒಂಚೂರು ನನಗೊಂದು ಫೀಲ್ ಆಗ್ತಿತ್ತು. ಆದರೆ ಅವಳ ಹತ್ರ ಅದನ್ನು ತೋರಿಸ್ಕೋಬಾರ್ದು ಅಂತ ಅನ್ನೋ ಕಾರಣಕ್ಕೆ, ನೀನು ಬೇರೆಯವ್ರನ್ನ ನೋಡಿ ಅವ್ರ ಥರ ನಾನು ಆಗಬೇಕು ಅಂತಂತ ಅಂದ್ಕೋಬೇಡ, ನಿನ್ನನ್ನು ನೋಡಿ ಬೇರೆಯವರು ನಿನ್ನನ್ನು ಮಾದರಿಯಾಗಿ ತಗೋಬೇಕು, ಆ ಥರದಲ್ಲಿ ನಿನ್ನನ್ನು ತೊಡಗಿಸ್ಕೋ, ಖಂಡಿತವಾಗಿ ನಿನಗೆ ಒಳ್ಳೆ ದಾರಿ ಸಿಗತ್ತೆ, ಇನ್ನೂ ತುಂಬ ಚೆನ್ನಾಗೇ ಏನೋ ಒಳ್ಳೆ ಹಂತಕ್ಕೆ ಬರಬಹುದು ನೀನು, ಆ ಥರದಲ್ಲಿ ನೀನಿರು ಅಂತ ಹೇಳ್ತಾ ಬಂದೆ. ಬಹುಶಃ ಇವೆಲ್ಲ ಕಾರಣಗಳಿಂದ ಅವಳು ಕೊನೆಗೆ ತುಂಬ ಕಷ್ಟಪಟ್ಟು ಕ್ಲಾಸ್ ಅಟೆಂಡ್ ಮಾಡ್ದೇನೂ ಕೂಡ LLBನ ಕಂಪ್ಲೀಟ್ ಮಾಡಿಕೊಂಡು. ನೀವು LLB ಕೂಡ ಮಾಡಿದ್ದೀರಾ ವಿದ್ಯಾ ಅವರೇ? ಅಂದರೆ ಈಗಲೂ ನೀವು ಕಾಲೇಜ್ಗೆ ಹೋಗ್ತಾ ಇದ್ದೀರಾ ಇಲ್ಲ ಹೇಗೆ? ಹೌದು, LLB ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಬಟ್ ನಾನು 2017 ಡಿಸ್ಕಂಟಿನ್ಯೂ ಮಾಡಿದೆ ಅಂತ ಹೇಳಿದ್ನಲ್ಲ, ಅವಾಗ ನಂಗೆ 3 years ಕಂಪ್ಲೀಟ್ ಆಗಿತ್ತು. ನಂದು ಇಂಟಿಗ್ರೇಟೆಡ್ ಕೋರ್ಸು 3 years ಕಂಪ್ಲೀಟ್ ಆಗಿತ್ತು. ಆಮೇಲೆ ಹುಷಾರು ತಪ್ಪಿದೆ ಅಂತ ನಾನು ಡಿಸ್ಕಂಟಿನ್ಯೂ ಮಾಡಬೇಕಾಯ್ತು. ಸೊ ಡಿಸ್ಕಂಟಿನ್ಯೂ ಮಾಡಿದೆ. ಆಮೇಲೆ ಮತ್ತೆ ಸ್ವಲ್ಪ ನಂದು ರಿಕವರಿ ಎಲ್ಲ ಬೆಟರ್ ಅಂತ ಅನಿಸ್ದಾಗ ನಾನು ನನ್ನ ಪಪ್ಪಂಗೆ ಮಮ್ಮಿಗೆ ಹೇಳಿದೆ, ನಾನು ಎಕ್ಸಾಮಿಂಗೆ ಮತ್ತೆ ತೊಗೊತೀನಿ ಅಂತ ಹೇಳಿದಾಗ ಅವರು 100% ಸಪೋರ್ಟಿವ್ ಆಗಿ ನಿಂತ್ಕೊಂಡು ತಗೋ ಆಯಿತು, ನಿಂಗೆ ಏನೇನೆಲ್ಲ ಹೆಲ್ಪ್ ಬೇಕು ಎಲ್ಲದಕ್ಕೂ ನಾವು ಇರ್ತೀವಿ ಅಂತ ಹೇಳಿ ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರು. ಸೊ ದಟ್ ನಾನು ಓಕೆ ಫೈನ್ ಅಂದ್ಬಿಟ್ಟು ನಂದು 4 ಸೆಮ್ದು ಎಕ್ಸಾಮ್ಸ್ ತೊಗೊಂಡಿರಲಿಲ್ಲ ಹುಷಾರು ತಪ್ಪಿದ್ದಕ್ಕೆ. ಸೊ ಅದನ್ನೆಲ್ಲ ತಗೊಂಡು 3 attempts ಅಲ್ಲಿ ಎಲ್ಲ ಕ್ಲಿಯರ್ ಮಾಡ್ಕೊಂಡೆ. ಅಂದ್ರೆ ನೀವು ಕಾಲೇಜ್ಗೆ ಹೋಗಿಲ್ಲ? ಇಲ್ಲ, ನಾನು ಕಾಲೇಜ್ಗೆ ಹೋಗಕ್ ಆಗ್ಲಿಲ್ಲ. ನಂದು ಅಕಾಡೆಮಿಕ್ಸ್ ಇಯರ್ ಎಲ್ಲ ಕಂಪ್ಲೀಟ್ ಆಗಿತ್ತು. ಸೊ ಮನೆಯಲ್ಲೇ ಕುತ್ಕೊಂಡು ನಾನು ಸ್ಟಡಿ ಮಾಡಿ ಹೋಗ್ಬಿಟ್ಟು ಎಕ್ಸಾಮ್ ಬರ್ದೆ. ಎಕ್ಸಾಮ್ ಬರೆಯಕ್ಕೆ ಹೋಗುವಾಗ್ಲೂ ನನ್ಗೆ ಅಪ್ಪ ಅಮ್ಮ ಜೊತೆಗೆ ಬಂದು ನಾನು ಎಕ್ಸಾಮ್ ಅಟೆಂಡ್ ಮಾಡಿ ಬರೆಯೋ ತನಕ ಈಚೆ ವೇಟ್ ಮಾಡಿ ನನ್ನ ಕರ್ಕೊಂಡು ಬರ್ತಾ ಇದ್ರು ಮನೆಗೆ. ಬಿಕಾಸ್ ನಾನು ಕಂಪ್ಲೀಟ್ಲಿ ಎಲ್ಲದಕ್ಕೂ ಡಿಪೆಂಡೆಂಟ್ ಆಗಿದ್ದೆ. ಅಂದ್ರೆ ಅವಾಗ ನಿಮ್ಗೆ ಯಾವ ಸ್ಟೇಜ್ ಅಲ್ಲಿ ಐ ವಾಸ್ ಅಂದ್ರೆ ಡಿಸೀಸ್ ವೈಸ್ ಐ ವಾಸ್ ಸೋ ಮಚ್ ಬೆಟರ್. ಬಟ್ ಡಿಸೀಸ್ ಇಂದ ಡ್ಯಾಮೇಜಸ್ ಆಗಿದ್ದು ತುಂಬಾ ಇತ್ತು. ನಂಗೆ ಚೇರ್ ಮೇಲೆ ಇಂಡಿಪೆಂಡೆಂಟ್ ಆಗಿ ಕುತ್ಕೊಳಕ್ ಆಗ್ತಾ ಇರಲಿಲ್ಲ, ನಿಂತ್ಕೊಳಕ್ ಆಗ್ತಾ ಇರಲಿಲ್ಲ ಇಂಡಿಪೆಂಡೆಂಟ್ ಆಗಿ. ಸೊ ಅದಕ್ಕೆಲ್ಲ ನಂಗೆ ಅಪ್ಪ ಅಮ್ಮನ ಹೆಲ್ಪ್ ಬೇಕಾಗಿತ್ತು. ಸೊ ಅವ್ರು ನನ್ನ ಎಕ್ಸಾಮ್ ಹಾಲಿಗೆ ಬಂದು ಕೂರಿಸಿ ದೆನ್ ಈಚೆ ಎಕ್ಸಾಮ್ ಮುಗಿಯೋ ತನಕ ವೇಟ್ ಮಾಡಿ ನಾನು ಪೇಪರ್ ಕೊಟ್ಟ ಮೇಲೆ ಬಂದು ಒಳಗಡೆಯಿಂದ ನನ್ನ ಎದ್ದೇಳಿಸ್ಕೊಂಡು ಕರ್ಕೊಂಡು ಬರ್ತಾಯಿದ್ರು. ದಟ್ ವಾಸ್ ದ ಸಿಚುವೇಶನ್. ನಂಗೆ ಕಾಲೇಜಲ್ಲೂ ತುಂಬ ಸಪೋರ್ಟಿವ್ ಆಗಿ ಸಿಕ್ತು. ನನಗೆ ಹೇಳಬೇಕಂದ್ರೆ ನಾನು ಮೆನ್ಷನ್ ಮಾಡಬೇಕು ಅವ್ರ ಹೆಸರನ್ನ, ಜ್ಯೋತಿ ಮ್ಯಾಮ್ ಅಂತ ಇದ್ದಾರೆ, ನನ್ನ ಫೇವ್ರೆಟ್ ಟೀಚರ್ ಅವ್ರ ಲಾ ಅಲ್ಲಿ. ಶಿ ವಾಸ್ ಸೋ ಮಚ್ ಸಪೋರ್ಟಿವ್. ಅವರಾಗಿರ್ಬೋದು, ಆಮೇಲಿಂದ ಬೇರೆ ಎಲ್ಲ ಲೆಕ್ಚರರ್ಸ್, ರಾಧಿಕಾ ಮ್ಯಾಮ್ ಅಂತ ಇದ್ದಾರೆ, ಶಿಲ್ಪಾ ಮ್ಯಾಮ್ ಅಂತ ಇದ್ದಾರೆ, ಅವರೆಲ್ಲ ನಂಗೆ ತುಂಬ ಸಪೋರ್ಟ್ ಮಾಡಿಕೊಂಡು ಇಲ್ಲ ನೀನು ಎಕ್ಸಾಮ್ ಬರೀ, ಯು ಕ್ಯಾನ್ ಡೂ ಇಟ್ ಅಂತ ನನಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾ ಇದ್ರು. ಸೊ ನಿಮಗೆ ಸ್ಟಡೀಸಲ್ಲೆಲ್ಲ ಯಾರು ಸಪೋರ್ಟ್ ಮಾಡಿದ್ರು? ನನಗೆ ಸ್ಟಡಿ ವೈಸ್ ಅಲ್ಲಿ ನಾನು ಕಾಲೇಜಲ್ಲಿ ಯಾರು ಸಪೋರ್ಟ್ ತಗೊಳಕ್ ಆಗಿಲ್ಲ. ಬಿಕಾಸ್ ದೇ ಆರ್ ಸೋ ಬಿಸಿ. ನಾನು ಸ್ವಲ್ಪ ನನಗೆ ಗ್ರಾಸ್ಪಿಂಗ್ ಪವರ್ ನನ್ನ ಬೂನ್ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿರೋದ್ರಿಂದ ನಾನು ಒಂದ್ ಸ್ವಲ್ಪ ಯಾವ್ದಾದ್ರು ಕಾನ್ಸೆಪ್ಟ್ ನ ಇಂಟ್ರೆಸ್ಟಿಂಗ್ ಆಗಿ ಓದಿದ್ರೆ ಅಥವಾ ಅದನ್ನ ಅರ್ಥ ಮಾಡ್ಕೊಳಕ್ ಟ್ರೈ ಮಾಡಿದ್ರೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ವೆರಿ ಈಸಿಲಿ ಅಂತ ಹೇಳ್ಬೋದು. ಸೊ ದಟ್ ನಾನೇ ಇಂಡಿಪೆಂಡೆಂಟ್ ಆಗಿ ಮನೆಯಲ್ಲೇ ಕುತ್ಕೊಂಡು ಬುಕ್ಸ್ ಎಲ್ಲ ತರಿಸ್ಕೊಂಡು ಓದ್ಕೊಂಡು ಆರಾಮಾಗಿ ಅದನ್ನ ಕ್ಲಿಯರ್ ಮಾಡಿಕೊಂಡು ಲಾಸ್ಟ್ 2023 ಎನ್ರೋಲ್ಮೆಂಟ್ ಕೂಡ ಅದೇ ಆಕ್ಚುಲ್ ಆಗಿ LLB ಕಂಪ್ಲೀಟ್ ಮಾಡಿ. ವಾವ್, ನೈಸ್. ಎನ್ರೋಲ್ ಕೂಡ ಮಾಡ್ಕೊಂಡಿದ್ದೀರಾ? ಇವಾಗ ಅಫಿಷಿಯಲಿ ಐ ಆಮ್ ಅನ್ ಅಡ್ವೊಕೇಟ್ ಆಕ್ಚುಲ್ ಆಗಿ. ಬಟ್ ಪ್ರಾಕ್ಟೀಸ್ ಮಾಡ್ತಾ ಇಲ್ಲ ಬಿಕಾಸ್ ಐ ಆಮ್ ಪರ್ಸ್ಯೂಯಿಂಗ್ ಮೈ ಮಾಸ್ಟರ್ಸ್. ಇವಾಗ MA ಸೈಕಾಲಜಿ ಮಾಡ್ತಾ ಇದ್ದೀನಿ IGNOU ಯೂನಿವರ್ಸಿಟಿಯಲ್ಲಿ. ಆ್ಯಂಡ್ ಅದು ಬಂದ್ಬಿಟ್ಟು ಡಿಸ್ಟೆನ್ಸ್ ಕೋರ್ಸ್ ಆಗಿರೋದ್ರಿಂದ ರೆಗ್ಯುಲರ್ ಕಾಲೇಜ್ ಅಟೆಂಡ್ ಆಗೋ ನೆಸೆಸಿಟಿ ಇಲ್ಲ. ಬಟ್ ಎಕ್ಸಾಮ್ಸ್ನ ಹೋಗ್ಬಿಟ್ಟು ಇದೇ ಥರ ಅಪ್ಪ ಅಮ್ಮ ಜೊತೆಗೆ ಬಂದು ಎಕ್ಸಾಮ್ಸ್ ಅಟೆಂಡ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಸೂಪರ್ ವಿದ್ಯಾ ಅವರೇ, ನಿಜ ಕೇಳಿ ತುಂಬ ಖುಷಿ ಆಯಿತು. ಬಟ್ ಆಗಿರೋದೇನು ಅಂದರೆ ಈಗಿನ ಜನ್ರೇಷನ್ ಅವ್ರನ್ನೆಲ್ಲ ನೀವು ನೋಡಿರ್ತೀರಾ, ಅವರೆಲ್ಲ ಹೇಗೆ ಅಂದರೆ ಒಂದು ಸಣ್ಣ ಪುಟ್ಟದಕ್ಕೆ ಡಿಪ್ರೆಷನ್ಗೆ ಹೊಟ್ಟೋಗ್ತಾರೆ, ಇಲ್ಲ ಸೂಸೈಡ್ ಅಟೆಂಪ್ಟ್ ಮಾಡ್ಕೊಳೋ ಸ್ಟೇಜ್ಗೆ ಹೊಟ್ಟೋಗ್ತಾರೆ. ಸೊ ಅಂಥವ್ರಿಗೆಲ್ಲ ನಿಮ್ಮ ಕಡೆಯಿಂದ ಏನು ಮೆಸೇಜ್ ಕೊಡೋದಕ್ಕೆ ಇಷ್ಟಪಡ್ತೀರಾ?
ಆ್ಯಕ್ಚುಲಾಗಿ ನಾನು ಕಾನ್ಫಿಡೆನ್ಸ್ ಲೆವೆಲ್ ಬಗ್ಗೆ ಹೇಳೋದಕ್ಕೆ ತುಂಬ ಇಷ್ಟಪಡ್ತೀನಿ. ಯಾಕೆ ಅಂತ ಅಂದರೆ ನನಗೆ ಒಂದು ಹೇಳಬೇಕಂತ ಅಂದರೆ ಫಸ್ಟು ಅಪ್ಪ ಅಮ್ಮ ನನಗೆ ಇನಿಷಿಯಲ್ ಸ್ಟೇಜಲ್ಲಿ ನಾನು ಹುಷಾರಿಲ್ಲದೆ ಇದ್ದಾಗ ಎತ್ಕೊಂಡು ಓಡಾಡ್ತಿದ್ದಿರ್ಬೋದು. ನಂಗೆ ಒಂದು ಸಣ್ಣ ಡಿಫ್ರೆನ್ಸ್, ನೆಲದ ಮೇಲೆ ಇಷ್ಟು ಡಿಫ್ರೆನ್ಸ್ ಇದ್ರೂ ನನಗೆ ಕಾಲು ಎತ್ತಿ ಇಡೋಕ್ಕಾಗ್ತಾ ಇರಲಿಲ್ಲ. ಅಪ್ಪ ಎತ್ಕೊಂಡು ಬಿಡ್ತಾಯಿದ್ರು. ಆಮೇಲೆ ಸ್ವಲ್ಪ ರಿಕವರಿ ಆದಮೇಲೆ ನನಗೆ ಪುಟ್ಟ ಮಕ್ಕಳು ಥರ ಅಪ್ಪ ಅಮ್ಮ ಆ ಕಡೆ ಈ ಕಡೆ ನಿಂತ್ಕೊಂಡು ನಂಗೆ ಇಂಬ್ಯಾಲೆನ್ಸ್ ತುಂಬ ಆಗ್ತಾ ಇರುವಾಗ ಇಲ್ಲ ನಿಂಗೆ ನಡೆಯೋಕ್ಕಾಗುತ್ತೆ ನಡಿ ಅಂತ ಹೇಳಿಬಿಟ್ಟು ನಾನು ಮಧ್ಯದಲ್ಲಿದ್ದರೆ ಅವ್ರು ಆ ಕಡೆ ಈ ಕಡೆ ಬೀಳ್ದೇ ಇರೋ ಥರ ನಾವು ಸಪೋರ್ಟ್ ಮಾಡ್ತೀವಿ ಅಂತ ತುಂಬ ಆ ಥರ ಎಲ್ಲ ಸಪೋರ್ಟ್ ಮಾಡಿದ್ದಾರೆ. ಅಂದ್ರೆ ಒಂದು ಚಿಕ್ಕ ಮಗುನ ಕೈ ಹಿಡ್ದು ನಡೆಸಿರೋ ಥರನೂ ನಡೆಸಿದ್ದಾರೆ. ಹೌದು, ಆವಾಗ ನನಗೆ ತುಂಬ ಕಾನ್ಫಿಡೆನ್ಸ್ ಹೆಚ್ಚಾಗ್ತಾ ಇತ್ತು. ನನ್ನ ಕಾನ್ಫಿಡೆನ್ಸ್ ಲೆವೆಲ್ ಇಷ್ಟಿದೆ ಅಂತ ಅಂದರೆ ನನಗೆ ಅಪ್ಪ ಅಮ್ಮನ ಸಪೋರ್ಟ್ ಆಗಿರ್ಬೋದು, ಡಾಕ್ಟರ್ ಸಪೋರ್ಟ್ ಆಗಿರ್ಬೋದು ಎಲ್ಲ ಸಿಕ್ಕಿರೋದ್ರಿಂದ ನಂಗೆ ಕಾನ್ಫಿಡೆನ್ಸ್ ಲೆವೆಲ್ ಇನ್ಕ್ರೀಸ್ ಆಗಿದೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಇದರ ಮಧ್ಯದಲ್ಲಿ ನನ್ನ ವಿಡಿಯೋಸ್ ಎಲ್ಲ ಏನಿದೆ ಅದನ್ನು ಒಂದ್ಸಲ ಸೂಲಿಬೆಲೆ ಚಕ್ರವರ್ತಿ ಅವ್ರು ನೋಡಿಬಿಟ್ಟು ಅವರು ಇಲ್ಲ ನೀನು ತುಂಬ ಇನ್ಸ್ಪಿರೇಷನಲ್ ಲೈಫ್ ನಿಂದು, ಇದನ್ನು ಪ್ರಪಂಚಕ್ಕೆ ಪರಿಚಯ ಮಾಡಿಸ್ಬೇಕಂತ ಹೇಳಿ ಅವರು ಫೇಸ್ಬುಕ್ಕಲ್ಲಿ ನನ್ನ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದಾರೆ. ಆ್ಯಂಡ್ ಆ ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ನಂದು ಒಂದು ಅವ್ರದ್ದು ಪ್ರೋಗ್ರಾಮ್, ಇಂಡಿಪೆಂಡೆನ್ಸ್ ಡೇ ಪ್ರೋಗ್ರಾಮಲ್ಲಿ ನನ್ನ ಗೆಸ್ಟಾಗಿ ಇನ್ವೈಟ್ ಮಾಡಿದರು. ಅಲ್ಲಿ ಬಂದ್ಬಿಟ್ಟು ಮೋಟಿವೇಶನಲ್ ಸ್ಪೀಚ್ ಥರ ನನ್ನ ಲೈಫ್ ಹೆಂಗೆ ನಾನು ಇದೇ ಥರ ಒಂದು ವಿಡಿಯೋ ಮಾಡು ಅಂತ ಹೇಳಿಬಿಟ್ಟು ಅವರಲ್ಲಿ ಸ್ಪೀಚ್ ಕೊಡೋಕ್ಕೆ ಹೇಳಿದರು. ಅದನ್ನು ಕೂಡ ಮಾಡಿದೆ. ಅದಾದಮೇಲೂ ಕೂಡ ನನಗೆ ಕಾನ್ಫಿಡೆನ್ಸ್ ಲೆವೆಲ್ ಇನ್ನೂ ಜಾಸ್ತಿ ಆಯಿತು. ಸೊ ಇದೆಲ್ಲ ಸೇರಿ ನಾನು ಫೈಟ್ ಬ್ಯಾಕ್ ಮಾಡೋದಕ್ಕೆ ಎವ್ರಿಥಿಂಗ್ ಆ್ಯಡೆಡ್ ಅಪ್ ಅಂತ ಹೇಳ್ಬೋದು. ಸೊ ನಾನು ಈಗಿನ ಜನ್ರೇಷನ್ನಾಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಯಾವಾಗಲೂ ನೆವರ್ ಗಿವ್ ಅಪ್ ಒಂದು ಪಾಲಿಸಿ ಇತ್ತು ಅಂದರೆ ಯು ಕ್ಯಾನ್ ಆಲ್ವೇಸ್ ಫೈಟ್ ಬ್ಯಾಕ್. ಆ್ಯಂಡ್ ಲೈಫಲ್ಲಿ ನಮಗೆ ಯಾವುದೋ ಒಂದು ನೆಗೆಟಿವ್ ಸಿಚುವೇಶನ್ ಅಥವಾ ಬ್ಯಾಡ್ ಸಿಚುವೇಶನ್ ಅಂತ ಬಂದಾಗ ಅದಕ್ಕೆ ಡಿಪ್ರೆಸ್ಡ್ ಆಗೋದ್ರ ಬದಲು ಅಕ್ಸೆಪ್ಟೆನ್ಸ್ ನೇಚರ್ ಇತ್ತು ಅಂದರೆ ಯು ಕ್ಯಾನ್ ಫೈಟ್ ಬ್ಯಾಕ್ ಅಂತ ನನಗನ್ನಿಸ್ತು. ಇವಾಗ ನಮ್ಗೆ ಏನೋ ಆಯಿತು ಅಂದ ತಕ್ಷಣ ಹತ್ಕೊಂಡು ಕೂತ್ಕೊಂಡ್ಬಿಟ್ರೆ ಅದು ಬದಲಾಗಲ್ಲ. ಬಟ್ ನಾವು ಅದನ್ನ ಓಕೆ ಫೈನ್, ಇದಕ್ಕೆ ನಾನು ಏನಾದರೂ ಒಂದು ಪಾಸಿಟಿವ್ ಆಗಿ ಚೇಂಜಸ್ ತೊಗೊತೀನಿ ಅಂತ ಅಕ್ಸೆಪ್ಟ್ ಮಾಡಿಕೊಂಡ್ರೆ ಆವಾಗ ಯು ವಿಲ್ ಸಫರ್ ಲೆಸ್ ಆ್ಯಂಡ್ ಯು ವಿಲ್ ಗೆಟ್ ಗುಡ್ ಐಡಿಯಾಸ್ ಟು ಕಮ್ ಔಟ್ ಆಫ್ ಇಟ್ ಅಂತ ನನ್ನ ಭಾವನೆ. ಹೌದು. ಸೊ ಅಕ್ಸೆಪ್ಟೆನ್ಸ್ ಆ್ಯಂಡ್ ಆಲ್ವೇಸ್ ಪಾಸಿಟಿವ್ ನೇಚರ್ ಇಸ್ ದ ಕೀ ಫಾರ್ ಮೈ ರಿಕವರಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಚೆನ್ನಾಗಿ. ಸೂಪರ್. ಸೊ ಅಂಕಲ್, ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಜೀವನದಲ್ಲಿ ಕಷ್ಟ ನಷ್ಟ ಎಲ್ಲ ಇದ್ದಿದ್ದೆ, ಅದನ್ನು ನ್ಯಾಚುರಲ್ಲಾಗೇ ನಾವು ಸ್ವೀಕರಿಸ್ಬೇಕು ಅಂತಲೇ ಅನ್ಕೋತೀನಿ. ಹೌದು. ಈಗ ಪೇಯ್ನ್ ಅಂತಂದರೆ ಅದನ್ನು ನೆಗೆಟಿವ್ ಆಗಿ ತಗೊಳ್ಳೋ ಅಂಥದ್ದಲ್ವೇ ಅಲ್ಲ. ನನ್ನ ದೃಷ್ಟಿನಲ್ಲಿ ಪೇಯ್ನ್ ಅಂತಂದರೆ ಅದು ವರ. ಅದು ಬಾಡಿ ಪೇಯ್ನ್ ಆಗಿರ್ಬೋದು ಅಥವಾ ನಮ್ಮ ಜೀವನದಲ್ಲಿ ಬರ್ತಕ್ಕಂಥ ಯಾವುದೇ ಒಂದು ನೋವು ನಷ್ಟ ಇರಬಹುದು. ಅದನ್ನು ನಾವು ಪಾಸಿಟಿವ್ ಆಗಿ ತಗೊಂಡ್ರೆ ಅದರಿಂದ ನಮಗೆ ನಮ್ಮ ಏಳಿಗೆ ಜೊತೆಗೆ ಈವನ್ ಸಮಾಜಕ್ಕೂ ಕೂಡ ಅದರಿಂದ ಸಾಕಷ್ಟು ಲೆಸನ್ನ ಕೊಡಬಹುದು ಅಂತಲೇ ಅನಿಸುತ್ತೆ. ಸಾಧ್ಯವಾದ ಮಟ್ಟಿಗೆ ಯಾವುದೇ ಒಂದು ನಷ್ಟನೂ ಕೂಡ ನಷ್ಟ ಅಂತ ನೋಡಬೇಡಿ. ಅದು ನಮ್ಮ ದೃಷ್ಟಿನಲ್ಲಿ ಅಥವಾ ನಮಗೋಸ್ಕರ ಬಂದಿರತಕ್ಕಂಥ ಯಾವುದೋ ಒಂದು ವರ ಇನ್ನೊಂದು ಮಗ್ಗಲಲ್ಲಿ ನೋಡೋದಾದರೆ ಖಂಡಿತವಾಗಿಯೂ ಅದು ವರನೇ ಆಗಿರುತ್ತೆ. ಆ ದೃಷ್ಟಿನಲ್ಲೇ ನೋಡ್ಕೊಂಡು ಹೋದರೆ ನಿಮಗೆ ಸಾಕಷ್ಟು ಯಶಸ್ಸು ಜೀವನದಲ್ಲಿ ಸಿಗುತ್ತೆ ಅಂತ ಮಾತ್ರ ಹೇಳ್ಬೋದು. ಈಗಿನ ಜನ್ರೇಷನ್ಗೆ ನಾನು ಇದನ್ನೇ ಹೇಳಲಿಕ್ಕೆ ಇಷ್ಟಪಡ್ತೀನಿ, ದುಡುಕಬೇಡಿ. ಅಂದರೆ ದುಡುಕೋ ಸ್ವಭಾವ ಇರ್ತಕ್ಕಂಥ ವಯಸ್ಸಿನಲ್ಲಿ ತಾಳ್ಮೆಯಿಂದ ಒಂದು ಕ್ಷಣ ನಿಧಾನಿಸಿ ಯೋಚನೆ ಮಾಡಿ ಮುಂದಿನ ಒಳಿತಿನ ಬಗೆಗೆ ಯೋಚನೆ ಮಾಡಿದ್ರೆ ದಾರಿ ಸಾಕಷ್ಟು ಇರುತ್ತೆ. ಅದು ಯಶಸ್ಸು ತಂದು ಕೊಡುತ್ತೆ. ಯಾವುದೇ ಕಾರಣಕ್ಕೂ ದುಡುಕೋದನ್ನು ಸ್ವಲ್ಪ ನಿಧಾನಿಸಿ ಯೋಚನೆ ಮಾಡಿ ಮುಂದಕ್ಕೆ ಹೆಜ್ಜೆ ಇಡಿ ಅಂತ ಹೇಳ್ಬೋದು. ಮತ್ತೆ ಆಂಟಿ, ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ನಾನು ಬರೀ ಮಕ್ಕಳನ್ನೇ ದಂಡಿಸೋದಕ್ಕಿಂತ ದೊಡ್ಡವ್ರು ಕೂಡ ತಂದೆ ತಾಯಿನೂ ಯಾವುದೇ ತಪ್ಪು ಮಾಡಿದಾಗಲಿ ನಿಮ್ಮ ಜೊತೆಗೆ ನಾವು ಇದ್ದೀವಿ ಅನ್ನೋ ಥರದಲ್ಲಿ ಮಾರಲ್ ಸಪೋರ್ಟಾಗಿ ಮಕ್ಕಳ ಜೊತೆಗೆ ಇತ್ತು ಅಂದರೆ ಖಂಡಿತ ಮಕ್ಕಳೂ ಎಲ್ಲೂ ದಾರಿ ತಪ್ಪದ ನಿರ್ಧಾರಗಳು ತಗೊಳ್ಳಲ್ಲ. ನಮ್ಮ ಅಪ್ಪ ಅಮ್ಮ ನನ್ನ ಜೊತೆಗಿದ್ದಾರೆ ಅನ್ನೋದನ್ನು ಕಂಡ್ಕೋಬೋದು ಅಂತ ನನ್ನ ಅನಿಸಿಕೆ. ಆ್ಯಕ್ಚುಲಿ ನಮ್ಮ ಇದ್ದ ಸ್ಥಿತಿಗೇ ಅಯ್ಯೋ, ನಾವು ಒಂದು ಹಾಸ್ಪಿಟ್ಲಿಗೆ ಹೋಗಿದ್ವಿ, ಯಾರೋ ಒಬ್ರು ಹೇಳಿದ್ರು ಒಂದು ಮಗುಗೇನೋ ಹುಷಾರಿಲ್ಲ, ಅಯ್ಯೋ ಹೋಗ್ಬಿಟ್ರಿ 2 ದಿನ ಹತ್ಕೊಂಡು ಸುಮ್ಮನೆ ಆಗ್ಬಿಡ್ತೀವಿ ಅಂತ ನಮ್ಮ ಕಣ್ಣು ಮುಂದೆನೇ ಹೇಳಿದ್ರು. ಆದರೆ ನಮ್ಗೆ ಆ ಮನಸ್ಸಿಗೆ ಯಾವತ್ತೂ ಅವಳು ಅಷ್ಟು ದುರಸ್ಥಿತಿಗೆ ಹೋಗಿದ್ರು ಭಗವಂತ ಅವಳು ನಮ್ಮ ಜೊತೆಗೆ ಇಟ್ಟಿರಪ್ಪ ಅನ್ನೋ ಬೇಡಿಕೆನೇ ಇರ್ತಿತ್ತು ನಮ್ಮಲ್ಲಿ. ಒಂದಿನಕ್ಕೂ ಅವಳನ್ನ ಕಳ್ಕೊಳ್ಳೋ ಒಂದು ಸಣ್ಣ ಯೋಚನೆನೂ ನಾವಿಬ್ಬರೂ ಮಾಡಿಲ್ಲ. ಹಾಗಾಗಿ ದೊಡ್ಡವ್ರಿಗೆ, ನಾನು ಹಿರಿಯರಿಗೂ ಹೇಳೋದಷ್ಟೇ, ತಂದೆ ತಾಯಿಗೆ ಮಕ್ಕಳನ್ನ, ನಮ್ಮ ಮಕ್ಕಳು ಏನೇ ತಪ್ಪು ಮಾಡಿರಲಿ ನಮ್ಮ ಮಕ್ಕಳು ಅನ್ನೋ ಥರದಲ್ಲಿ ಕ್ಷಮಿಸಿ ನಾವು ನಿಮ್ಮ ಜೊತೆಗಿದ್ದೀವಿ ಅಂತ ಒಂದು ಮಾರಲ್ ಸಪೋರ್ಟ್ ಆಗಿ ಹಿರಿ ಅಂತ ಕೇಳ್ಕೊತೀನಪ್ಪ ನಾನು. ಹಂಗೆ ಮಕ್ಕಳು ಕೂಡ ನಮ್ಮ ಅಪ್ಪ ಅಮ್ಮ ಇದ್ದಾರೆ ಅನ್ನೋ ಥರದಲ್ಲಿ ಯಾವುದೇ ಕೆಟ್ಟ ನಿರ್ಧಾರಗಳನ್ನ ದಯವಿಟ್ಟು ಯಾರು ತಗೋಬೇಡಿ ಅಂತ ಹೇಳಕ್ಕೆ ಇಷ್ಟ. ಓಕೆ, ಒಂದು ಲಾಸ್ಟ್ ಕ್ವಶನ್ ವಿದ್ಯಾ ಅವರೇ,
ಅಂದರೆ ನಿಮ್ಮ ಲೈಫ್, ನಿಮ್ಮ ಕಂಪ್ಲೀಟ್ ಲೈಫ್ ಎಕ್ಸ್ಪೀರಿಯನ್ಸ್ನ ನೀವು ಯಾವ ಥರ ಕನ್ಕ್ಲೂಡ್ ಮಾಡ್ಕೊಳೋದಕ್ಕೆ ಇಷ್ಟಪಡ್ತೀರಾ? ಓಕೆ, ನಾನು ನನ್ನ ಡಿಸೀಸ್ ಅಂತ ಏನಿದೆ ಇದನ್ನು ಒಂದಿನ ನನ್ನ ಲೈಫಲ್ಲಿ ನೆಗೆಟಿವ್ ಅಂತ ತೊಗೊಂತು ಅಂತ ಅಂದ್ರೂ ನನಗೆ ಇದರಿಂದ ತುಂಬ ಪಾಸಿಟಿವ್ಸ್ನ ನೋಡಿಬಿಟ್ಟೆ ಲೈಫಲ್ಲಿ. ಅಪ್ಪ ಅಮ್ಮನ ಸಪೋರ್ಟ್ ಇರ್ಬೋದು ಮೇನ್ಲಿ, ಆ್ಯಂಡ್ ಡಾಕ್ಟರ್ ಸಿಕ್ಕಿದಿರ್ಬೋದು, ಅಥವಾ ನನಗೆ ಈ ಡಿಸೀಸ್ ವೈಸಿಂದ ತುಂಬ ಪರಿಚಯಗಳು, ಲೈಫ್ ಲೆಸನ್ಸು, ಯಾವುದನ್ನು ಯಾವ ಥರ ಫೇಸ್ ಮಾಡಬೇಕು ಅಂತ ತುಂಬಾ ಪಾಸಿಟಿವ್ ಸಿಕ್ಕಿದೆ. ಇದು ಒಂದು ನೆಗೆಟಿವ್ ಅಂತ ತೊಗೊಂಡ್ರು ನಂಗೆ ಹಂಡ್ರೆಡ್ಸ್ ಆಫ್ ಪಾಸಿಟಿವ್ಸ್ ಕಣ್ಮುಂದೆ ಕಾಣಿಸೋಕ್ಕೆ ಶುರು ಆಯಿತು. ಸೊ ಅದನ್ನು ನಾನು ತುಂಬ ಪಾಸಿಟಿವ್ ಆಗಿ ತೊಗೋತೀನಿ. ನಾನು ಈ ಡಿಸೀಸ್ ಅಂತ ತೊಗೊಳ್ಳಲ್ಲ, ಇಟ್ಸ್ ಒನ್ ಆಫ್ ದ ದೇವ್ರ ವರ ಅಂತ ತೊಗೋಬೋದು. ನಾನು ಈ ಡಿಸೀಸ್ ಬಂದಿದ್ದಕ್ಕೆ ನನಗೆ ಜೀವನ ಹಿಂಗಿರುತ್ತೆ ಅಂತ ಗೊತ್ತಾಗಕ್ಕೆ ಸಾಧ್ಯ ಆಗಿದ್ದು, ಹಿಂಗೆ ಫೈಟ್ ಮಾಡಬೇಕು, ನಾನು ಇಷ್ಟು ಸ್ಟ್ರಾಂಗ್ ಆಗಿದ್ದೀನಿ ಅಂತ ಗೊತ್ತಾಗಿದೆ ನನಗೆ ಡಿಸೀಸಿಂದ. ಸೊ ಐ ಆಮ್ ಈವನ್ ಹ್ಯಾಪಿ ಫಾರ್ ದಟ್. ಈ ಥರ ನನ್ನ ಲೈಫ್ನ ಕನ್ಕ್ಲೂಡ್ ಮಾಡಬೇಕಂದ್ರೆ ಆಲ್ವೇಸ್ ಬಿ ಪಾಸಿಟಿವ್, ಬೇರೆಯವ್ರಿಗೆ ಹೇಳೋದು, ಆ್ಯಂಡ್ ಅಕ್ಸೆಪ್ಟೆನ್ಸ್, ಆ್ಯಂಡ್ ಯಾವತ್ತೂ ಯಾವುದಕ್ಕೂ ಬಿಟ್ಕೊಡ್ಬೇಡಿ. ಇಲ್ಲ ನಾನು ಫೈಟ್ ಬ್ಯಾಕ್ ಮಾಡ್ತೀನಿ ಅಂತ ನಿಂತ್ಕೊಂಡ್ರೆ ಯಾವುದೇ ಕಷ್ಟ ಆಗಿದ್ರು ಕಷ್ಟಕ್ಕೆ ನಾವು ಕಷ್ಟ ಆಗಿ ನಿಂತ್ಕೋಬೇಕು ಅಂತ ಹೇಳ್ತೀನಿ ಅಷ್ಟೇ. ಸೂಪರ್ ವಿದ್ಯಾ ಅವರೇ, ಖಂಡಿತ ನಿಮ್ಮ ಸ್ಟೋರಿ ನನಗಂತೂ ಪರ್ಸ್ನಲಿ ತುಂಬ ಇನ್ಸ್ಪೈರ್ ಮಾಡಿದೆ. ಆ್ಯಂಡ್ 100% ಇದು ತುಂಬ ಜನಕ್ಕೆ ಇನ್ಸ್ಪೈರ್ ಮಾಡುತ್ತೆ ಅಂತ ಖಂಡಿತ ಅನ್ಕೊತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನನಗೆ ನಿಮ್ಮ ಒಂದು ಇಂಟರ್ವ್ಯೂ ಮಾಡುವಂಥ ಅವಕಾಶ ಕೊಟ್ಟಿದ್ದಕ್ಕೆ. ಆ್ಯಂಡ್ ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಆ್ಯಂಡ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅ ಲಾಟ್ ಅಂಕಲ್. ಥ್ಯಾಂಕ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ವಿದ್ಯಾ ಅವರ ಲೈಫ್ ಸ್ಟೋರಿ ಎಷ್ಟು ಇನ್ಸ್ಪೈರಿಂಗ್ ಆಗಿತ್ತು. ಸಾವನ್ನು ಪಡ್ಕೊಳ್ಳೋದಕ್ಕೆ ಸಾವಿರಾರು ದಾರಿ ಇದ್ದರೆ ಬದುಕನ್ನು ಕಂಡುಕೊಳ್ಳೋದಕ್ಕೆ ಇರುವಂಥ ಒಂದೇ ಒಂದು ದಾರಿ ಅಂದರೆ ಅದು ಆತ್ಮವಿಶ್ವಾಸ, ಅಂದರೆ ಸೆಲ್ಫ್ ಕಾನ್ಫಿಡೆನ್ಸ್. ಭಗವದ್ಗೀತೆಯಲ್ಲಿ ಅರ್ಜುನ ಕೃಷ್ಣನ್ ಕೇಳ್ತಾನೆ, ಎಲ್ಲಾನೂ ಹಣೆ ಬರದಲ್ಲಿ ಬರೆದಿದೆ ಅಂತ ಅಂದಮೇಲೆ ಪ್ರಯತ್ನ ಪಟ್ಟು ಫಲ ಆದರೂ ಏನು ಅಂತ. ಅದಕ್ಕೆ ಶ್ರೀಕೃಷ್ಣ ಹೇಳ್ತಾರೆ, ಯಾರಿಗೊತ್ತು, ಪ್ರಯತ್ನ ಪಟ್ಟರೆ ಸಿಗುತ್ತೆ ಅಂತ ನಿನ್ನ ಹಣೆಯಲ್ಲಿ ಬರೆದಿದ್ರೆ ಅಂತ. ಇವತ್ತಿನ ಈ ವಿಡಿಯೋಯಿಂದ ನಮಗೆಲ್ಲ ಅರ್ಥ ಆಗೋದೇನಪ್ಪ ಅಂತಂದರೆ, ಸೆಲ್ಫ್ ಕಾನ್ಫಿಡೆನ್ಸ್ ಒಂದಿದ್ದರೆ ನಾವು ಸಾವನ್ನು ಬೇಕಾದರೂ ಗೆಲ್ಬೋದು ಅನ್ನೋದು. ನಿಮ್ಮೇಲೆ ನಿಮಗೆ ನಂಬಿಕೆ ಇದ್ದರೆ ಏನು ಬೇಕಾದರೂ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು. ಸೊ ನೆವರ್ ಸ್ಟಾಪ್ ಬಿಲೀವಿಂಗ್ ಆ್ಯಂಡ್ ನೆವರ್ ಸ್ಟಾಪ್ ಟ್ರೈಯಿಂಗ್, ಯುವರ್ ಡೇ ವಿಲ್ ಶ್ಯೋರ್ಲಿ ಕಮ್. ಈ ವಿಡಿಯೋಯಿಂದ ನಿಮಗೆ ಇನ್ಸ್ಪೈರ್ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಆ್ಯಂಡ್ ಇದೇ ಥರದ ಇನ್ಸ್ಪೈರಿಂಗ್ ವಿಡಿಯೋಗಾಗಿ ನನ್ನ ಪೇಜ್ ಸ್ಟೋರೀಸ್ ವಿತ್ ಶೆಟ್ಟಿನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಶೆಟ್ಟಿ ಸೈನಿಂಗ್ ಆಫ್. ಬಾಯ್.